ಆಂಟಿವೈರಸ್ ಇಟ್ ಇಸ್ ಅ ಸಾಫ್ಟ್ವೇರ್ ಆಲ್ಸೋ ನೋನ್ ಆಸ್ ಆಂಟಿ ಮಾಲ್ವೇರ್. ಇದೇ ಆಂಟಿವೈರಸ್ ನಾವು ಆಂಟಿ ಮಾಲ್ವೇರ್ ಅಂತ ಕೂಡ ನಾವು ಕರಿಬಹುದು. ಇಟ್ ವಾಸ್ ಡೆವಲಪ್ಡ್ ಟು ಡಿಟೆಕ್ಟ್ ಅಂಡ್ ರಿಮೂವ್ ದ ವೈರಸಸ್ ಓನ್ಲಿ ಅಂಡ್ ಹೆನ್ಸ್ ದ ನೇಮ್ ಆಂಟಿವೈರಸ್. ನಾವು ಇದ್ರ ಸಾಫ್ಟ್ವೇರ್ ಇಂದ ಏನೆಲ್ಲ ಮಾಡ್ಬೋದು ಅಂದ್ರೆ ವೈರಸ್ ಅನ್ನ ಡಿಟೆಕ್ಟ್ ಮಾಡಿಕೊಂಡು ಆ ವೈರಸ್ ನ ರಿಮೂವ್ ಮಾಡಬಹುದು. ಹಾಗಾಗಿ ಅದರ ನೇಮು ಆಂಟಿವೈರಸ್ ಅಂತ ಬಂದಿದೆ. ಇಟ್ ಕಮ್ಸ್ ಬಂಡಲ್ ವಿತ್ ಪ್ರಿವೆನ್ಷನ್, ಡಿಟೆಕ್ಷನ್ ಅಂಡ್ ರಿಮೂವಲ್ ಆಫ್ ವೈಡ್ ರೇಂಜ್ ಆಫ್ ಮಾಲ್ವೇರ್. ಸೊ ಇದು ಯಾವ ರೀತಿಯಾಗಿ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಒಂದು ಬಂಡಲ್ ಆಗಿ ಬಂದಿದೆ. ಬಂಡಲ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಸೊ ಪ್ರಿವೆನ್ಷನ್ ಮಾಡಬಹುದು, ವೈರಸ್ ಅನ್ನ ಡಿಟೆಕ್ಟ್ ಮಾಡಬಹುದು, ಹಾಗೆ ರಿಮೂವ್ ಕೂಡ ಮಾಡಬಹುದು. ಹೀಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ನಾವು ಈ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಸೊ ಮೆಥಡ್ಸ್ ಆಫ್ ಮಾಲ್ವೇರ್ ಐಡೆಂಟಿಫಿಕೇಶನ್ ಯೂಸ್ಡ್ ಬೈ ಆಂಟಿವೈರಸ್. ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಮೊದಲನೇದು. ಅಂದರೆ ಆಂಟಿವೈರಸ್ ಇನ್ಸ್ಟಾಲೇಷನ್ ಆದಮೇಲೆ ಸೊ ಮಾಲ್ವೇರ್ನ ಯಾವ ಒಂದು ರೀತಿಯಲ್ಲಿ ಡಿಟೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಡಿಟೆಕ್ಟ್ ಮಾಡೋದಕ್ಕೆ ಮೊದಲನೇ ಮೆಥಡ್ ಏನಪ್ಪ ಅಂದರೆ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್. ಸೊ ಆನ್ ಆಂಟಿವೈರಸ್ ವರ್ಕ್ ವಿತ್ ದ ಹೆಲ್ಪ್ ಆಫ್ ಎ ಸಿಗ್ನೇಚರ್ ಬೇಸ್ಡ್ ನೋನ್ ಆಸ್ ಅ ವೈರಸ್ ಡೆಫಿನೇಷನ್ ಫೈಲ್. ಇಲ್ಲಿ ನಮಗೆ ಒಂದು VDF ವೈರಸ್ ಡೆಫಿನೇಷನ್ ಫೈಲ್ ಅನ್ನೋದು ಒಂದು ಇರುತ್ತೆ. ಅದರ ಒಂದು ಸಹಾಯದಿಂದ ಸೊ ವಿ ಕ್ಯಾನ್ ಡಿಟೆಕ್ಟ್ ದಟ್ ಮಾಲ್ವೇರ್ ಯೂಸಿಂಗ್ ಸಿಗ್ನೇಚರ್ ಡೇಟಾಬೇಸ್. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಎ ವೈರಸ್ ಸಿಗ್ನೇಚರ್. ಪ್ರತಿಯೊಂದು ವೈರಸ್ಗಳನ್ನ ಒಂದು ಸಿಗ್ನೇಚರ್ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ಈಸ್ ವೈರಸ್ ಡೆಫಿನೇಷನ್ ಫೈಲ್ ಅಲ್ಲಿ ಇರುತ್ತೆ. ಇಟ್ ಈಸ್ ಅಪ್ಡೇಟೆಡ್ ಕಂಟಿನ್ಯೂಸ್ಲಿ ಆನ್ ದ ರಿಯಲ್ ಟೈಮ್ ಬೇಸಿಸ್. ಆ ಒಂದು ಫೈಲು ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಅಪ್ಡೇಷನ್ ತೊಗೊಳ್ತಾ ಹೋಗುತ್ತೆ. ಇಟ್ ಮೇಕ್ಸ್ ದ ರೆಗ್ಯುಲರ್ ಅಪ್ಡೇಟ್ ಆಫ್ ದ ಆಂಟಿವೈರಸ್ ಸಾಫ್ಟ್ವೇರ್ ಇಸ್ ಅ ಮಸ್ಟ್. ಸೊ ಹಾಗಾಗಿ ನಾವು ಪ್ರತಿ ಬಾರಿಯೂ ಕೂಡ ಆಂಟಿವೈರಸ್ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿ ಅನ್ನೋದನ್ನ ನಾವು ಕೇಳ್ತೀವಿ. ಇಫ್ ದೇರ್ ಇಸ್ ಆಂಟಿವೈರಸ್ ಸಾಫ್ಟ್ವೇರ್ ವಿತ್ ಆನ್ ಔಟ್ಡೇಟೆಡ್ VDF, ಅಕಸ್ಮಾತ್ VDF ಫೈಲ್ ಅಪ್ಡೇಟ್ ಆಗೋಗಿದೆ, ಯಾವುದೇ ರೀತಿ ಅಪ್ಡೇಟ್ ತೊಗೊಂಡಿಲ್ಲ ಅಂದಾಗ ಇಟ್ ಇಸ್ ಎ ಗುಡ್ ಆಸ್ ಹ್ಯಾವಿಂಗ್ ನೋ ಆಂಟಿವೈರಸ್ ಸಾಫ್ಟ್ವೇರ್ ಇನ್ಸ್ಟಾಲ್ಡ್. ಸೊ ಯಾವುದೇ ಕಾರಣಕ್ಕೂ ನಮಗೆ ಅಲ್ಲಿ ಆಂಟಿವೈರಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡದೇ ಇರೋದು ತುಂಬ ಒಳ್ಳೆಯದಾಗಿರುತ್ತೆ. ಆಸ್ ದ ನ್ಯೂ ಮಾಲ್ವೇರ್ ವಿಲ್ ಇನ್ಫೆಕ್ಟ್ ದ ಕಂಪ್ಯೂಟರ್ ಸಿಸ್ಟಮ್ ವಿತೌಟ್ ಗೆಟಿಂಗ್ ಡಿಟೆಕ್ಟೆಡ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಹೊಸದಾಗಿ ಬರುವಂಥ ಒಂದು ಮಾಲ್ವೇರು ಕಂಪ್ಯೂಟರ್ ಸಿಸ್ಟಮ್ನ ಇನ್ಫೆಕ್ಟ್ ಮಾಡ್ಬೋದು ವಿತೌಟ್ ಗೆಟಿಂಗ್ ಡಿಟೆಕ್ಟೆಡ್. ಸೊ ಡಿಟೆಕ್ಟ್ ಇಲ್ದೇ ಸೊ ಇನ್ಫೆಕ್ಟ್ ಮಾಡೋದನ್ನ ನೋಡ್ಬೋದು. ದಿಸ್ ಮೆಥಡ್ ಆಲ್ಸೋ ಫೇಲ್ಸ್ ಟು ಡಿಟೆಕ್ಟ್ ದ ಮಾಲ್ವೇರ್ ದಟ್ ಹ್ಯಾಸ್ ಆನ್ ಎಬಿಲಿಟಿ ಟು ಚೇಂಜ್ ಇಟ್ಸ್ ಸಿಗ್ನೇಚರ್. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಸೊ ಹೊಸದಾಗಿ ಬಂದಂಥ ಮಾಲ್ವೇರ್ ಸಿಗ್ನೇಚರು ಬದಲಾಗಿರುತ್ತೆ. ಹಾಗಾಗಿ ಸೊ ಈ ಒಂದು ಆಂಟಿವೈರಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಸೊ VD ಫೈಲಲ್ಲಿ ಅಪ್ಡೇಟ್ ಆಗಿದ್ದಾಗ ಸೊ ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಹೊಸದಾಗಿ ಬಂದಂಥ ಮಾಲ್ವೇರ್ನ ಸಿಗ್ನೇಚರು ಡಿಫ್ರೆಂಟ್ ಆಗಿರುತ್ತೆ. ಸೊ ಎಬಿಲಿಟಿನೂ ಕೂಡ ಯಾವ ರೀತಿ ಇರುತ್ತೆ ಅಂದರೆ ಸಿಗ್ನೇಚರ್ನ ಚೇಂಜ್ ಮಾಡ್ಕೊಂಡು ಕೂಡ ಬರ್ಬೋದಾಗುತ್ತೆ. The malware has some portion of its code encrypted. ಮಾಲ್ವೇರು ಯಾವ ರೀತಿಯಾಗಿ ಬಂದಿರುತ್ತೆ ಅಂದರೆ ಒಂದು ಪೋರ್ಷನ್ ಆಫ್ ಕೋಡನ್ನು ಎನ್ಕ್ರಿಪ್ಟ್ ಮಾಡಿಕೊಂಡು ಕೂಡ ಬಂದಿರುತ್ತೆ. ಸೊ ಮೆಥಡ್ ಆಲ್ಸೋ ಫೈಲ್ಸ್ ಟು ಡಿಟೆಕ್ಟ್ ಮಾಲ್ವೇರ್ ದಟ್ ಹ್ಯಾಸ್ ಆನ್ ಎಬಿಲಿಟಿ ಟು ಚೇಂಜ್. ಸೊ ಮಾಲ್ವೇರ್ ಸಿಗ್ನೇಚರ್ ತನ್ನಷ್ಟಕ್ಕೆ ತಾನೇ ಬದಲಾಯಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ನಾವು ಪಾಲಿಮಾರ್ಫಿಕ್ ಅಂತ ಹೇಳ್ತೀವಿ. ಸೊ ಆ ರೀತಿ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಕೇಪಬಿಲಿಟಿ ಇರುವಂಥ ಮಾಲ್ವೇರು ಸೊ ಕೆಲವು ಸಲ ಏನಾಗಿರುತ್ತೆ ಅಂದರೆ ಕೋಡನ್ನು ಎನ್ಕ್ರಿಪ್ಟ್ ಮಾಡಿಕೊಂಡು ಕೂಡ ಬಂದಿರುತ್ತೆ. ಸೊ ಸೆಕೆಂಡ್ ಮೆಥಡ್ ಇಸ್ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ನ್ಯೂ ಅಪ್ಲಿಕೇಶನ್ ಆರ್ ಎ ಫೈಲ್ ಈಸ್ ಎಕ್ಸಿಕ್ಯೂಟೆಡ್ ಇನ್ ಎ ವರ್ಚುವಲ್ ಎನ್ವೈರನ್ಮೆಂಟ್. ವರ್ಚುವಲ್ ಎನ್ವೈರನ್ಮೆಂಟ್ ಬೇಸಿನಲ್ಲಿ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಲೈಕ್ ಎ ಸ್ಯಾಂಡ್ ಬಾಕ್ಸ್, ಸೊ ಮರಳಿನ ಬಾಕ್ಸ್ ರೀತಿಯಲ್ಲಿ. ಆ್ಯಕ್ಚುಲಿ ಬಾಕ್ಸ್ ಶೇಪ್ ಇದ್ರೂ ಕೂಡ ಮರಳಿನ ಬಾಕ್ಸ್ ಯಾವುದೇ ರೀತಿ ಕಟ್ಟಿರೋದಿಲ್ಲ. ಸೊ ಲೈಕ್ ದಟ್ ಇಟ್ಸ್ ಗೋಯಿಂಗ್ ಟು ವರ್ಕ್ ಇನ್ ಅ ವರ್ಚುವಲ್ ಎನ್ವೈರನ್ಮೆಂಟ್. ಇಟ್ಸ್ ಬಿಹೇವಿಯರ್ ಫಿಂಗರ್ ಪ್ರಿಂಟ್ ಇಸ್ ಅಬ್ಸರ್ವ್ಡ್ ಫಾರ್ ಎ ಪಾಸಿಬಲ್ ಮಾಲ್ವೇರ್. ಇಲ್ಲಿ ಇರುವಂಥ ಒಂದಷ್ಟು ಫಿಂಗರ್ ಪ್ರಿಂಟ್ ಬಿಹೇವಿಯರ್ ಏನು ಮಾಡುತ್ತೆ, ಎಲ್ಲ ಪಾಸಿಬಲಿ ಮಾಲ್ವೇರ್ ಇರೋದನ್ನು ಚೆಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಡಿಪೆಂಡಿಂಗ್ ಆನ್ ಇಟ್ಸ್ ಬಿಹೇವಿಯರ್ ದ ಆಂಟಿವೈರಸ್ ಇಂಜಿನ್ ಡಿಟರ್ಮೈನ್ಸ್. ಸೊ ಇದರ ಒಂದು ಬಿಹೇವಿಯರ್ನ ಆಧಾರದ ಮೇಲೆ ಸೊ ಆಂಟಿವೈರಸ್ನ ಇಂಜಿನ್ ಡಿಟರ್ಮೈನ್ ಮಾಡೋಕ್ಕೆ ಸ್ಟೋರ್ ಮಾಡುತ್ತೆ ಇಫ್ ಇಟ್ ಈಸ್ ಎ ಪೊಟೆನ್ಷಿಯಲ್ ಥ್ರೆಟ್ ಆರ್ ನಾಟ್ ಆ್ಯಂಡ್ ಪ್ರೊಸೀಡ್ಸ್ ಅಕಾರ್ಡಿಂಗ್ಲಿ. ಇದು ತುಂಬ ತೊಂದರೆ ಕೊಡುವಂತಹ ವೈರಸ್ ಅಥವಾ ಇಲ್ಲವ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗೋದು. ಇಫ್ ಇಟ್ ಈಸ್ ಅ ಲಿಟಲ್ ಸ್ಲೋ ಇಟ್ ಈಸ್ ವೆರಿ ಸೇಫ್. ಇದು ನಿಧಾನವಾಗಿ ನಡೆದಿದೆ ಆಗಿದ್ರೆ ಸೊ ತುಂಬ ಸೇಫ್ ಆಗಿರುತ್ತೆ. ಆಸ್ ಅ ನ್ಯೂ ಅನ್ನೋನ್ ಅಪ್ಲಿಕೇಶನ್ ಇಸ್ ನಾಟ್ ಗಿವನ್ ಆಕ್ಸೆಸ್ ಟು ಆ್ಯಕ್ಚುಯಲ್ ರಿಸೋರ್ಸ್ ಆಫ್ ದ ಸಿಸ್ಟಮ್. ಸೊ ಹೊಸದಾಗಿ ಬಂದಂಥ ಯಾವುದೇ ಅಪ್ಲಿಕೇಶನ್ಗೂ ಕಂಪ್ಲೀಟ್ ಆಕ್ಸೆಸ್ ಕೊಟ್ಟಿರೋದ್ರಿಂದ ಹಾಗಾಗಿ ಈ ಒಂದು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಸ್ಲೋ ಆಗಿದ್ದು ಕೂಡ ತುಂಬ ಅನುಕೂಲ ಆಗುತ್ತೆ. ಥರ್ಡ್ ಒನ್ ಇಸ್ ಡೇಟಾ ಮೈನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇಟ್ ಎಂಪ್ಲಾಯ್ಸ್ ದ ವೇರಿಯಸ್ ಡೇಟಾ ಮೈನಿಂಗ್ ಅಂಡ್ ಮೆಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಟು ಕ್ಲಾಸಿಫೈ ದ ಬಿಹೇವಿಯರ್ ಆಫ್ ದ ಫೈಲ್ ಆಸ್ ಐದರ್ ಬಿನೈನ್ ಆರ್ ಮೆಲಿಸಿಯಸ್. ಸೊ ಒಂದು ಡೇಟಾ ಮೈನಿಂಗ್ ಕಾನ್ಸೆಪ್ಟನ್ನು ಬಳಸ್ಕೊಂಡು ಮೆಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಟೆಕ್ನಿಕಲ್ನ ಬಳಸ್ಕೊಂಡು ಸೊ ವಿ ಕ್ಯಾನ್ ಕ್ಲಾಸಿಫೈ ದ ಬಿಹೇವಿಯರ್ ಆಫ್ ದ ಫೈಲ್ನ ಬಿಹೇವಿಯರ್ ನೋಡಿಕೊಂಡು ಇದು ಎಫೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು.
ಹಾರಿಸ್ಟಿಕ್ಸ್ ಅದು ಫೋರ್ತ್ ಮೆಥಡ್ ಆಗುತ್ತೆ. ದ ಸೋರ್ಸ್ ಕೋಡ್ ಆಫ್ ಎ ಸಸ್ಪೆಕ್ಟೆಡ್ program is compared to viruses that are already known and are in the heuristic database. ಡೇಟಾಬೇಸ್ ಅಲ್ಲಿ ಇರುವಂಥ ಒಂದು ಹಾರಿಸ್ಟಿಕ್ ಫೈಲನ್ನು ಸೊ ಕಂಪೇರ್ ಮಾಡ್ತಾ ಹೋದಾಗೆ ಸೋರ್ಸ್ ಕೋಡ್ ಆಫ್ ದಟ್ ಸಸ್ಪೆಕ್ಟೆಡ್ ಪ್ರೋಗ್ರಾಮ್, ಯಾವುದೋ ಒಂದು ಪ್ರೋಗ್ರಾಮ್ಗೆ ಎಫೆಕ್ಟ್ ಆಗಿದೆ, ಮಾಲ್ವೇರ್ ಬಂದಿದೆ ಅನ್ನೋದನ್ನ ನಾವು ಡೇಟಾಬೇಸ್ಗೆ ಸ್ಟೋರ್ ಮಾಡಿಕೊಂಡು ಕಂಪೇರ್ ಮಾಡ್ತಾ ಹೋಗ್ಬೋದು. If the majority of the source code matches with any code in the heuristic database, the code is flagged ಆಸ್ ಅ ಪಾಸಿಬಲ್ ಥ್ರೆಟ್. ಸೊ ನಾವು ಏನಾದ್ರೂ ಆ ಸೋರ್ಸ್ ಕೋಡ್ ಏನಾದರೂ ಹಾರಿಸ್ಟಿಕ್ ಡೇಟಾಬೇಸ್ ಜೊತೆ ಕಂಪ್ಲೀಟಾಗಿ ಮೆಜಾರಿಟಿಯಾಗಿ ಏನಾದರೂ ಮ್ಯಾಚಸ್ ಆಗಿಬಿಟ್ರೆ ಸೊ ನಾವು ಆವಾಗ ಆ ಫೈಲನ್ನು ಫ್ಲ್ಯಾಗ್ಡ್ ಆಗಿದೆ ಅಥವಾ ಪಾಸಿಬಲ್ ಆಗಿ ಥ್ರೆಟ್ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ರಿಯಲ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಸಮ್ ಮಾಲ್ವೇರ್ ರಿಮೈನ್ಸ್ ಡಾರ್ಮೆಂಟ್ ಆರ್ ಗೆಟ್ಸ್ ಆಕ್ಟಿವೇಟೆಡ್ ಆಫ್ಟರ್ ಸಮ್ ಟೈಮ್. ಕೆಲವೊಂದು ಹೇಗಿರುತ್ತೆ ಅಂದರೆ ಲೇಸಿಯಾಗಿರುತ್ತೆ, ಒಂದಷ್ಟು ಸಮಯ ಕಳೆದ ನಂತರ ಅವು ಆಕ್ಟಿವ್ ಆಗ್ತಾ ಹೋಗ್ತದೆ. Such malwares need to be checked on a real time basis. ಅಂತ ನಾವು ಮಾಲ್ವೇರ್ಗಳನ್ನ ರಿಯಲ್ ಟೈಮ್ ಬೇಸಿಸಲ್ಲಿ ಚೆಕ್ ಮಾಡಬೇಕಾಗುತ್ತೆ. ದ ಆಂಟಿ ಮಾಲ್ವೇರ್ ಸಾಫ್ಟ್ವೇರ್ ಕೀಪ್ಸ್ ರನ್ನಿಂಗ್ ಇನ್ ದ ಬ್ಯಾಕ್ಗ್ರೌಂಡ್. ಸೊ ಇದರಲ್ಲಿ ನಾವು ಆಂಟಿ ಮಾಲ್ವೇರ್ ಸಾಫ್ಟ್ವೇರನ್ನು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋ ಥರ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಅಬ್ಸರ್ವ್ಸ್ ದ ಬಿಹೇವಿಯರ್ ಆಫ್ ಅನ್ ಅಪ್ಲಿಕೇಶನ್ ಆರ್ ಫೈಲ್ ಫಾರ್ ಎನಿ ಸಸ್ಪಿಷಿಯಸ್ ಆಕ್ಟಿವಿಟಿ ವೈಲ್ ಇಟ್ ಇಸ್ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಸೊ ಹಾಗೆ ನಾವು ಬ್ಯಾಕ್ಗ್ರೌಂಡಲ್ಲಿ ಆಂಟಿ ಮಾಲ್ವೇರ್ನ ರನ್ ಮಾಡಿಸೋದ್ರಿಂದ ಸೊ ಅದು ಅಬ್ಸರ್ವ್ ಮಾಡ್ತಾ ಬರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಹೀಗೆ ರನ್ ಆಗ್ತಿದೆ, ಯಾವ ರೀತಿಯಾಗಿ ಸೊ ಆಕ್ಟಿವೇಶನ್ ತೊಗೊಳ್ತಾ ಇದೆ, ಏನು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಬರುತ್ತೆ. ವೆನ್ ಇಟ್ ರಿಸೈಡ್ಸ್ ಇನ್ ದ ಆಕ್ಟಿವ್ ಮೆಮೊರಿ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಯಾವಾಗ ಅದು ಆಕ್ಟಿವ್ ಮೆಮೊರಿಗೆ ಬಂದು ಎಕ್ಸಿಕ್ಯೂಷನ್ ಪ್ರೊಸೆಸ್ಗೆ ಬರುತ್ತೋ ಅಂಥ ಸಮಯದಲ್ಲಿ ಎಲ್ಲನೂ ಕೂಡ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ರಿಯಲ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಅ ಸ್ಪ್ಯಾಮ್. So it applies to various digital platforms like messaging, forums, chatting, email, ಅಡ್ವರ್ಟೈಸ್ಮೆಂಟ್. ಈ ಸ್ಪ್ಯಾಮ್ ಅನ್ನೋದು ಹೇಗೆ ಎಲ್ಲಿ ನಾವು ಕಾಣ್ತೀವಿ ಅಂತಂದರೆ, ಯಾವ ಒಂದು ಡಿಜಿಟಲ್ ಫಾರ್ಮೆಟಲ್ಲಿ ನಾವು ನೋಡ್ತೀವಿ ಅಂದರೆ ಮೆಸೇಜ್ಗಳಲ್ಲಿ ನೋಡ್ಬೋದು, ಫೋರಮ್ಸ್ಗಳಲ್ಲಿ ನೋಡ್ಬೋದು, ಚಾಟಿಂಗ್, ಇಮೇಲ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ದ ವೈಡ್ಲಿ ರೆಕಗ್ನೈಸ್ಡ್ ಫಾರ್ಮ್ ಈಸ್ ಇಮೇಲ್ ಸ್ಪ್ಯಾಮ್. ತುಂಬ ಹೆಸರಾಗಿ ಗುರುತಿಸ್ಕೊಂಡಿದ್ದು ಯಾವುದರಲ್ಲಿ ಅಂದರೆ ಇಮೇಲ್ ಸ್ಪ್ಯಾಮ್. ಇಟ್ ಈಸ್ ರಿಪೀಟೆಡ್ಲಿ ಸೆಂಡ್ advertisement links and invitation emails to a large number of users. ಸೊ ತುಂಬ ಜನ ಯೂಸರ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಲಿಂಕ್ ಕಳಿಸೋದು ಅಥವಾ ಇನ್ವಿಟೇಷನ್ಸ್ನ ಮೇಲ್ ಕಳಿಸೋದು ಇವು ಒಂದು ಸ್ಪ್ಯಾಮ್ ಅಂತ ನಾವು ತಿಳ್ಕೊತೀವಿ. ದಿಸ್ ಕ್ರಿಯೇಟ್ಸ್ ಅನ್ನೆಸೆಸರಿ ಜಂಕ್ಸ್ ಇನ್ ದ ಇನ್ಬಾಕ್ಸ್ ಆಫ್ ದ ರಿಸೀವರ್ ಇಮೇಲ್. ಇವೆಲ್ಲ ಏನು ಮಾಡುತ್ತೆ ಅಂತಂದರೆ ಅನ್ನೆಸೆಸರಿ ಜಂಕನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಬಫರ್ ಆಗಿ ವೇಸ್ಟ್ ಆಫ್ ಮೆಮರಿ ಥರ ಅದು ಅನ್ನೆಸರಿ ಜಂಕ್ಸನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಇನ್ಬಾಕ್ಸಲ್ಲಿ. It tricks a user into buying something or downloading a paid software or malware. ಇದು ಏನಕ್ಕೆ ಈ ರೀತಿ ಮಾಡ್ತಾರೆ ಅಂದರೆ ಕಂಪಲ್ಸರಿ ಯೂಸರು ಈ ಒಂದು ಸಾಫ್ಟ್ವೇರ್ ಅಥವಾ ಸಮಥಿಂಗನ್ನು ಅವ್ರು ಬೈ ಮಾಡಬೇಕು, ಹಾಗೆ ಇಲ್ಲ ಅಂದರೆ ಡೌನ್ಲೋಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರೊವೋಕ್ ಮಾಡ್ತವೆ. ಜಿಮೇಲ್ ಅಥವಾ ಹಾಟ್ ಮೇಲ್ ಎಕ್ಸೆಟ್ರಾ ಹ್ಯಾವ್ ಎನ್ ಆಟೋಮೆಟಿಕ್ ಸ್ಪ್ಯಾಮ್ ಡಿಟೆಕ್ಷನ್. ಜಿಮೇಲಲ್ಲಿ ಮತ್ತು ಹಾಟ್ ಮೇಲಲ್ಲಿ ಆಟೋಮೆಟಿಕ್ ಆಗಿ ಸ್ಪ್ಯಾಮ್ನ ಡಿಟೆಕ್ಟ್ ಮಾಡೋಂಥ ಒಂದು ಫೆಸಿಲಿಟಿ ಅಲ್ಗಾರಿಥಮ್ ಇದ್ದೇ ಇರುತ್ತೆ. ಸೊ ಆ ಅಲ್ಗಾರಿಥಮ್ ಏನು ಮಾಡುತ್ತೆ ಅಂದರೆ ಫಿಲ್ಟರ್ಸ್ ದ ಇಮೇಲ್ನ ಫಿಲ್ಟರ್ ಮಾಡುತ್ತೆ ಆ್ಯಂಡ್ ಮೇಕ್ಸ್ ಥಿಂಗ್ಸ್ ಈಸಿಯರ್ ಫಾರ್ ದ ಎಂಡ್ ಯೂಸರ್ಸ್. ಅಲ್ಲಿ ಸಪ್ರೇಟ್ ಮಾಡ್ತಾ ಬರುತ್ತೆ. ಸೊ ಎ ಯೂಸರ್ ಕ್ಯಾನ್ ಆಲ್ಸೋ ಮಾರ್ಕ್ ಆ್ಯನ್ ಅನ್ಡಿಟೆಕ್ಟೆಡ್ ಅನ್ಸಾಲಿಸಿಟೆಡ್ ಇಮೇಲ್ಸ್ ಆ್ಯಸ್ ಅ ಸ್ಪ್ಯಾಮ್. ಸೊ ತನಗೆ ಗೊತ್ತಿಲ್ಲದೆ ಇರೋಂಥದ್ದು ಅಥವಾ ಅನ್ಡಿಟೆಕ್ಟ್ ಆಗಿರ್ತಕ್ಕಂಥದ್ದು ಇಮೇಲ್ಗಳನ್ನು ನಾವು ಸ್ಪ್ಯಾಮ್ ಅನ್ನೋದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ದೇರ್ ಬೈ ಎನ್ಶೂರಿಂಗ್ ದ್ಯಾಟ್ ಸಚ್ ಟೈಪ್ ಆಫ್ ಇಮೇಲ್ ಈಸ್ ನಾಟ್ ಡೆಲಿವರ್ಡ್ ಇನ್ ಟು ದ ಇನ್ಬಾಕ್ಸ್ ಆಸ್ ಅ ನಾರ್ಮಲ್ ಇಮೇಲ್ ಇನ್ ಫ್ಯೂಚರ್. ಅಂತಹ ಒಂದು ಇಮೇಲ್ಗಳನ್ನು ನಾವು ಇನ್ಬಾಕ್ಸ್ಗೆ ಡೆಲಿವರ್ ಆಗದಿರೋ ರೀತಿಯಲ್ಲಿ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ನಾಟ್ ಸ್ಪ್ಯಾಮ್. ನೆಕ್ಸ್ಟ್ HTTP ವರ್ಸಸ್ HTTPS. ಸೊ HTTP ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. HTTPS ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಸೆಟ್ ಆಫ್ ರೂಲ್ಸ್, ಪ್ರೋಟೋಕಾಲ್ ಆಗಿರುತ್ತೆ ದಟ್ ಗವರ್ನ್ ದ ಹೌ ದ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್. ಯಾವ ರೀತಿ ಡೇಟಾ ಟ್ರಾನ್ಸ್ಫರ್ ಆಗಬೇಕು WWನಲ್ಲಿ ಅನ್ನೋದನ್ನು ಹೇಳುತ್ತೆ. ದೇ ಪ್ರೊವೈಡ್ ದ ರೂಲ್ಸ್ ಫಾರ್ ದ ಕ್ಲೈಂಟ್ ವೆಬ್ ಬ್ರೌಸರ್ ಆ್ಯಂಡ್ ಸರ್ವರ್ಸ್ ಟು ಕಮ್ಯುನಿಕೇಟ್. ಇಲ್ಲಿ ರೂಲ್ಸ್ಗಳು ಯಾವುದಕ್ಕೆ ಕೊಡುತ್ತೆ ಅಂತಂದರೆ ಕ್ಲೈಂಟ್ ಬ್ರೌಸರ್ಗೂ ಕೊಡುತ್ತೆ, ಹಾಗೆ ಸರ್ವರ್ಗೂ ಕೂಡ ಕಮ್ಯುನಿಕೇಟ್ ಮಾಡೋದಕ್ಕೆ ಕೊಡುತ್ತೆ. HTTP ಸೆನ್ಸ್ ಇನ್ಫಾರ್ಮೇಷನ್ ಓವರ್ ದ ನೆಟ್ವರ್ಕ್ ಆ್ಯಸ್ ಇಟ್ ಇಸ್. ಈ HTTP ಏನು ಮಾಡುತ್ತೆ ಅಂದರೆ ಡೇಟಾನ ಹೇಗೆ ಬಂದಿರುತ್ತೋ ಹಾಗೇನೆ ನೆಟ್ವರ್ಕಲ್ಲಿ ಶೇರ್ ಮಾಡ್ತಾ ಹೋಗುತ್ತೆ. It does not scramble the data to be transmitted, leaving it vulnerable to attacks from the hackers. ಡೇಟಾ ಹೇಗೆಲ್ಲ ಇರುತ್ತೋ ಅದು 800 ಹಾಗೆಯನ್ನು ನೆಟ್ವರ್ಕ್ನಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. Hence, HTTP is sufficient for website with the public information sharing like news portals,
ಬ್ಲಾಗ್ಸ್ ಎಕ್ಸೆಟ್ರಾ. ಹಾಗಾಗಿ HTTP ಅನ್ನೋದು ಯಾವುದಕ್ಕೆ ಸಾಕಾಗುತ್ತೆ ಅಂತಂದರೆ ಓನ್ಲಿ ವೆಬ್ಸೈಟ್ಸ್ ಲೈಕ್ ನ್ಯೂಸ್ ಪೋರ್ಟಲ್ಲು ಮತ್ತು ಬ್ಲಾಗ್ಸ್ಗಳಿಗೆ ಮಾತ್ರ ಸೀಮಿತ ಆದರೆ ತುಂಬ ಒಳ್ಳೆಯದಾಗುತ್ತೆ. When it comes to dealing with the personal information, banking credentials and passwords, we need to communicate the data more securely. ಸೊ ಯಾವುದಾದ್ರೂ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಕ್ರೆಡೆನ್ಷಿಯಲ್ಸ್ ಆಗಿರ್ಬೋದು, ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಪಾಸ್ವರ್ಡ್ಸ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಾವು ತುಂಬ ಸೆಕ್ಯೂರ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಡೇಟಾನ ಅಂದರೆ, ಸೊ ವಿ ಹ್ಯಾವ್ ಟು ಯೂಸ್ HTTPS, ಸೆಕ್ಯೂರ್ಡ್ ಒನ್ ವಿ ಹ್ಯಾವ್ ಟು ಯೂಸ್. ಇಟ್ ಎನ್ಕ್ರಿಪ್ಟ್ಸ್ ದ ಡೇಟಾ ಬಿಫೋರ್ ಟ್ರಾನ್ಸ್ಮಿಷನ್. ಕಳಿಸೋದಕ್ಕಿಂತ ಮುಂಚೆನೇ ಈ ಡೇಟಾನ ಎನ್ಕ್ರಿಪ್ಟ್ ಮಾಡ್ಕೊಳ್ಳುತ್ತೆ. ಅಟ್ ದ ರಿಸೀವರ್ ಎಂಡ್ ಇಟ್ ಡಿಸ್ಕ್ರಿಪ್ಟ್ಸ್. ಸೊ ರಿಸೀವರ್ ಎಂಡಲ್ಲಿ ಅದು ಡಿಸ್ಕ್ರಿಪ್ಟ್ ಆಗುತ್ತೆ ಅಥವಾ ಡಿಕ್ರಿಪ್ಟ್ ಆಗುತ್ತೆ ಟು ರಿಕವರ್ ದ ಒರಿಜಿನಲ್ ಡೇಟಾ. ದ HTTPS ಬೇಸ್ಡ್ ವೆಬ್ಸೈಟ್ಸ್ ರಿಕ್ವೈರ್ SSL ಡಿಜಿಟಲ್ ಸರ್ಟಿಫಿಕೇಟ್. ಸೊ HTTPS ವೆಬ್ಸೈಟ್ಗಳಲ್ಲಿ ಮುಖ್ಯವಾಗಿ ಯಾವುದಪ್ಪ ಇರಬೇಕು ಅಂತಂದರೆ SSL ಡಿಜಿಟಲ್ ಸಿಗ್ನೇಚರ್ ಅಥವಾ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫೈರ್ವಾಲ್ ಅನ್ನೋದು ಇಟ್ಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್. ಅಂದರೆ ಕಂಪ್ಯೂಟರ್ಗಳು ಯಾವಾಗ ನೆಟ್ವರ್ಕ್ಗೆ ಕನೆಕ್ಟಿವಿಟಿ ಆಗುತ್ತೋ ಸೊ ಆ ಒಂದು ಸಂದರ್ಭದಲ್ಲಿ ಇರುವಂತಹ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಡಿಸೈನ್ ಟು ಪ್ರೊಟೆಕ್ಟ್ ದ ಟ್ರಸ್ಟೆಡ್ ಪ್ರೈವೇಟ್ ನೆಟ್ವರ್ಕ್ ಫ್ರಮ್ ಅನ್ಆಥರೈಸ್ಡ್ ಆಕ್ಸೆಸ್ ಆರ್ ಟ್ರಾಫಿಕ್ ಒರಿಜಿನೇಟಿಂಗ್ ಫ್ರಮ್ ಅನ್ ಅನ್ಟ್ರಸ್ಟೆಡ್ ಔಟ್ಸೈಡ್ ನೆಟ್ವರ್ಕ್ ಟು ವಿಚ್ ಇಟ್ ಈಸ್ ಕನೆಕ್ಟೆಡ್. ಅಂದರೆ ಯಾವುದೋ ಒಂದು ಪ್ರೈವೇಟ್ ನೆಟ್ವರ್ಕು ಸೊ ತನ್ನ ಒಂದು ಡೇಟಾ ಸೇಫ್ಟಿಗೋಸ್ಕರ ಸೊ ಅನ್ಆಥರೈಸ್ಡ್ ಆಕ್ಸೆಸ್ಸಿಂದ ಅವಾಯ್ಡ್ ಮಾಡೋಕ್ಕೋಸ್ಕರ ಸೊ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಅ ಸೆಕ್ಯೂರಿಟಿ ಸಿಸ್ಟಮ್. ಅದನ್ನು ನಾವು ಫೈರ್ವಾಲ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ಸಾಫ್ಟ್ವೇರ್ಸ್, ಹಾರ್ಡ್ವೇರ್ ಆರ್ ಬೋತ್. ಸಾಫ್ಟ್ವೇರ್ ಮೂಲಕನಾರು ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಹಾರ್ಡ್ವೇರ್ ಮೂಲಕನಾರು ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಎರಡು ಒಟ್ಟಿಗೆ ಸೇರಿಸಾಗಿ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಎ ಮಾಲ್ವೇರ್ ಲೈಕ್ ವಾರ್ಮ್ ಹ್ಯಾಸ್ ದ ಕೇಪಬಿಲಿಟಿ ಟು ಮೂವ್ ಅಕ್ರಾಸ್ ದ ನೆಟ್ವರ್ಕ್ಸ್. ಮಾಲ್ವೇರ್ ಅಂತಂದರೆ ಈಗ ವಾರ್ಮ್ ಅಂತ ಕೆಲವೊಂದಿಷ್ಟು ಮಾಲ್ವೇರ್ಗಳು ನೆಟ್ವರ್ಕ್ನಲ್ಲಿ ಮೂವ್ ಆಗೋದನ್ನು ನಾವು ನೋಡ್ಬೋದು. ಆ್ಯಂಡ್ ಇನ್ಫೆಕ್ಟ್ ಅದರ್ ಕಂಪ್ಯೂಟರ್ಸ್. ದ ಫೈರ್ವಾಲ್ ಆಕ್ಟ್ಸ್ ಆಸ್ ಅ ಫಸ್ಟ್ ಬ್ಯಾರಿಯರ್ ಅಗೇನ್ಸ್ಟ್ ದ ಮಾಲ್ವೇರ್. ಸೊ ಮೊದಲನೇ ಅಡ್ಡಗೋಡೆಯಾಗಿ ಯಾವ್ದು ನಿಲ್ಲುತ್ತೆ ಅಂದರೆ ಫೈರ್ವಾಲ್ ಅದು ಅಡ್ಡಗೋಡೆಯಾಗಿ ನಿಲ್ಲುತ್ತೆ ಮಾಲ್ವೇರ್ಗೆ. ಎ ಫೈರ್ವಾಲ್ ಆಕ್ಟ್ಸ್ ಆಸ್ ಅ ನೆಟ್ವರ್ಕ್ ಫಿಲ್ಟರ್. ಅಲ್ಲಿ ಫೈರ್ವಾಲ್ ಅನ್ನೋದು ಒಂದು ನೆಟ್ವರ್ಕ್ ಫಿಲ್ಟರ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದ ಪ್ರೀ ಡಿಫೈನ್ಡ್ ಸೆಕ್ಯೂರಿಟಿ ರೂಲ್ಸ್. ಸೊ ಅಲ್ಲಿ ಕೊಟ್ಟಿರುವಂಥ ಒಂದಷ್ಟು ಸೆಕ್ಯೂರಿಟಿ ರೂಲ್ಸ್ ಪ್ರಕಾರ ಸೊ ಇಟ್ ಕಂಟಿನ್ಯೂಸ್ಲಿ ಮಾನಿಟರ್ಸ್. ಸೊ ಅಲ್ಲಿ ಮಾನಿಟರ್ ಮಾಡ್ತಾ ಬರುತ್ತೆ ಆ್ಯಂಡ್ ಕಂಟ್ರೋಲ್ಸ್ ದ ಇನ್ಕಮಿಂಗ್ ಅಂಡ್ ಔಟ್ಗೋಯಿಂಗ್ ಟ್ರಾಫಿಕ್. ಸೊ ಅಲ್ಲಿ ಬರುವಂಥ ಮತ್ತು ಹೋಗುವಂಥ ಎಷ್ಟು ಟ್ರಾಫಿಕ್ಗಳನ್ನ ಇದು ಅವಾಯ್ಡ್ ಮಾಡ್ತಾ ಬರುತ್ತೆ. ಹಾಗಾದರೆ ಎಷ್ಟು ರೀತಿಯಾದ ಫೈರ್ವಾಲ್ ಇದೆ ಅಂದರೆ ಎರಡು ಥರ ಇರುತ್ತೆ. ಒಂದು ನೆಟ್ವರ್ಕ್ ಫೈರ್ವಾಲು, ಮತ್ತೊಂದು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಇರುತ್ತೆ. ಸೊ ಇಫ್ ದ ಫೈರ್ವಾಲ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ 2 or more ನೆಟ್ವರ್ಕ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನೆಟ್ವರ್ಕ್ಗಳ ನಡುವೆ ನಾವೇನಾದರೂ ಫೈರ್ವಾಲನ್ನು ಪ್ಲೇಸ್ ಮಾಡಿದರೆ ಆ್ಯಂಡ್ ಮಾನಿಟರ್ಸ್ ದ ನೆಟ್ವರ್ಕ್ ಟ್ರಾಫಿಕ್ ಬಿಟ್ವೀನ್ ದ ಡಿಫರೆಂಟ್ ನೆಟ್ವರ್ಕ್ಸ್ ಈಸ್ ಟರ್ಮ್ಡ್ ಆಸ್ ಎ ನೆಟ್ವರ್ಕ್ ಫೈರ್ವಾಲ್. ನೆಟ್ವರ್ಕ್ನಲ್ಲಿ ಬಳಸುವಂಥ ಫೈರ್ವಾಲ್ಗೆ ನಾವು ನೆಟ್ವರ್ಕ್ ಫೈರ್ವಾಲ್ ಅಂತ ಹೇಳ್ತೀವಿ. ಹಾಗಾದರೆ ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂದರೆ ಇಫ್ ದ ಫೈರ್ವಾಲ್ ಇಸ್ ಪ್ಲೇಸ್ಡ್ ಆನ್ ಎ ಕಂಪ್ಯೂಟರ್, ಒಂದೇ ಒಂದು ಕಂಪ್ಯೂಟರ್ ಮೇಲೆ ನಾವೇನಾದ್ರು ಇನ್ಸ್ಟಾಲ್ ಮಾಡಿಕೊಂಡು ದೆನ್ ಮಾನಿಟರ್ಸ್ ದ ನೆಟ್ವರ್ಕ್ ಟ್ರಾಫಿಕ್ ಟು ಅಂಡ್ ಫ್ರೋ ದಟ್ ಕಂಪ್ಯೂಟರ್. ಆ ಒಂದು ಕಂಪ್ಯೂಟರ್ಗೆ ಯಾವ ರೀತಿಯಾದ ಮಾಲ್ವೇರ್ ಬರುತ್ತೋ ಅಥವಾ ಹೋಗುತ್ತೋ ಅನ್ನೋದನ್ನು ಚೆಕ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಕರಿತೀವಿ. ಹಾಗಾದರೆ ಕುಕೀಸ್ ಅಂದರೆ ಏನು? ಕುಕೀಸ್ ಅಂತಂದರೆ ಇಟ್ ವಾಸ್ ಡಿರೈವ್ಡ್ ಫ್ರಮ್ ದ ಟರ್ಮ್ ಮ್ಯಾಜಿಕ್ ಕುಕಿ ಅನ್ನೋ ವರ್ಡಿಂದ ಬಂದಂಥ ಈ ಕುಕಿ ವರ್ಡು. ಸೊ ಇದನ್ನು ಯೂಸ್ಡ್ ಬೈ Unix programmers to indicate the packet of data that a program receives and sends it back unchanged. ಸೊ ಒಂದಷ್ಟು ಇನ್ಫಾರ್ಮೇಷನ್ನ ಪ್ಯಾಕೆಟ್ ಆಫ್ ಡೇಟಾ ರೂಪದಲ್ಲಿ ಸೆಂಡ್ ಮಾಡ್ಬೋದು, ರಿಸೀವ್ ಮಾಡ್ಬೋದು. ಸೊ ವಿತೌಟ್ ಚೇಂಜಿಂಗ್ ಎನಿಥಿಂಗ್. ಓಕೆ, ಇಫ್ ಎ ಸ್ಮಾಲ್ ಫೈಲ್ ಆರ್ ಎ ಡೇಟಾ ಪ್ಯಾಕೆಟ್ ವಿಚ್ ಇಸ್ ಸ್ಟೋರ್ಡ್ ಬೈ ಎ ವೆಬ್ಸೈಟ್ ಆನ್ ದ ಕ್ಲೈಂಟ್ಸ್ ಕಂಪ್ಯೂಟರ್. ಇದು ಯಾವ ರೀತಿ ಇರುತ್ತೆ ಅಂದರೆ ಒಂದು ಸ್ಮಾಲ್ ಫೈಲ್ ರೀತಿ ಇರುತ್ತೆ ಅಥವಾ ಡೇಟಾ ಪ್ಯಾಕೆಟ್ ಥರ ಇರುತ್ತೆ. ಈ ಒಂದು ಫೈಲನ್ನು ಒಂದು ಕ್ಲೈಂಟ್ ಕಂಪ್ಯೂಟರಲ್ಲಿ ಪ್ಲೇಸ್ ಮಾಡ್ತಾ ಹೋಗುತ್ತೆ. ವೆಬ್ಸೈಟು ಒಂದು ಪರ್ಟಿಕ್ಯುಲರ್ ಆಗಿ ಕ್ಲೈಂಟ್ ಕಂಪ್ಯೂಟರಲ್ಲಿ ಪ್ಲೇಸ್ ಮಾಡುತ್ತೆ. ಇಟ್ ಈಸ್ ಎಡಿಟೆಡ್ ಓನ್ಲಿ ಬೈ ದ ವೆಬ್ಸೈಟ್. ಈ ಥರದ ಕುಕೀಸನ್ನೆಲ್ಲ ಎಡಿಟ್ ಮಾಡೋದಿಲ್ಲಪ್ಪ ಅಂತಂದರೆ ವೆಬ್ಸೈಟ್ ಕಡೆಯಿಂದ ಮಾತ್ರ ಎಡಿಟ್ ಮಾಡೋಕ್ಕೆ ಸಾಧ್ಯ. ದಟ್ ಕ್ರಿಯೇಟೆಡ್ ಇಟ್ ಆ್ಯಂಡ್ ದ ಕ್ಲೈಂಟ್ಸ್ ಕಂಪ್ಯೂಟರ್ ಆ್ಯಕ್ಟ್ಸ್ ಆಸ್ ಎ ಹೋಸ್ಟ್. ಸೊ ಕ್ಲೈಂಟ್ ಕಂಪ್ಯೂಟರ್ ಹೋಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕುಕೀಸ್ ರನ್ ಆಗಬೇಕು ಅಂದರೆ ಕ್ಲೈಂಟ್ ಕಂಪ್ಯೂಟರ್ಗಳು ಹೋಸ್ಟ್ ಆದಾಗ ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ಯೂಸ್ಡ್ ಬೈ ದ ವೆಬ್ಸೈಟ್ಸ್ ಟು ಸ್ಟೋರ್ ಬ್ರೌಸಿಂಗ್ ಇನ್ಫಾರ್ಮೇಷನ್ಸ್. ಇವೆಲ್ಲವೂ ಕೂಡ ಎಲ್ಲಿ ನಾವು ಬಳಸ್ತೀವಿ ಅಂತಂದರೆ ವೆಬ್ಸೈಟ್ಗಳಲ್ಲಿ ಬಳಸ್ತೀವಿ. ಸೊ ಆ ವೆಬ್ಸೈಟ್ಗಳಿಗೆ ಏನು ಮಾಡುತ್ತೆ ಅಂದರೆ ಬ್ರೌಸಿಂಗ್ ಇನ್ಫಾರ್ಮೇಷನ್ಸ್ ಯಾವುದೆಲ್ಲ ಬರುತ್ತೆ, ಯೂಸರ್ ಯಾವುದೆಲ್ಲ ವೆಬ್ಸೈಟ್ನ ವಿಸಿಟ್ ಮಾಡಿದ್ದಾನೆ ಅದೆಲ್ಲವನ್ನು ಸ್ಟೋರ್ ಮಾಡುವಂಥದ್ದು ಕುಕೀಸ್. A cookie can also be used to store other user-centric information like a login credential ಆಗಿರ್ಬೋದು, ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಆಗಿರ್ಬೋದು, ಸರ್ಚ್ ಕ್ವೈರೀಸ್ ಆಗಿರ್ಬೋದು, ರೀಸೆಂಟ್ಲಿ ವ್ಯೂಡ್ ವೆಬ್ ಪೇಜ್ ಆಗಿರ್ಬೋದು, ಮ್ಯೂಸಿಕ್ ಚಾಯ್ಸ್ ಆಗಿರ್ಬೋದು, ಫೇವ್ರೆಟ್ ಕ್ಯೂಷನ್,
ಎಕ್ಸೆಟ್ರಾ. ದಟ್ ಹೆಲ್ಪ್ಸ್ ಇನ್ ಎನ್ಹಾನ್ಸಿಂಗ್ ದ ಯೂಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೇಕಿಂಗ್ ಬ್ರೌಸಿಂಗ್ ಟೈಮ್ ಮೋರ್ ಪ್ರೊಡಕ್ಟಿವ್. ಈಗ ನಾವು ಯಾವ್ದಾದ್ರು ಒಂದು ಆನ್ಲೈನ್ ಶಾಪಿಂಗ್ ಮಾಡಬೇಕು ಅಂತಂದರೆ ಒಂದಷ್ಟು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸನ್ನು ಸರ್ಚ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ನಾವು ಅದೇ ವೆಬ್ಸೈಟ್ಗೆ ಹೋದಾಗ ಸರ್ಚಿಂಗ್ ಆಪ್ಷನ್ಸು ಆದಷ್ಟು ಅವಾಯ್ಡ್ ಮಾಡುತ್ತಾ ಹೋಗ್ತದೆ, ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಡಿಸ್ಪ್ಲೇ ರಿಲೇಟೆಡ್ ಪರ್ಟಿಕ್ಯುಲರ್ಸ್. ಸೊ ನಮಗೆ ಬೇಕಾಗಿರುವಂಥ ಪರ್ಟಿಕ್ಯುಲರ್ ಐಟಮ್ಸ್ ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ವೆಬ್ ಪೇಜಲ್ಲೇ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಇದೆಲ್ಲವೂ ಕೂಡ ಹೇಗೆ ಬರುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಕುಕೀಸ್. ಆ ಕುಕೀಸ್ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ನಾವು ಯಾವುದೆಲ್ಲ ಪ್ರಾಡಕ್ಟ್ಸನ್ನು ವಿಸಿಟ್ ಮಾಡಿರ್ತೀವಿ, ಯಾವುದೆಲ್ಲ ಪರ್ಟಿಕ್ಯುಲರ್ ಥಿಂಗ್ಸ್ಗೆ ನಾವು ಎನ್ಕ್ವೈರಿ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ಅದನ್ನು ಸರ್ವರ್ಗೆ ಕಳಿಸಿರುತ್ತೆ. ಎಕ್ಸಾಂಪಲ್, while going through an e-commerce website, when a user adds an item to the cart, the website usually uses the cookies to record the items in the cart. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಐಟಮ್ನ ಕಾರ್ಟಿಗೆ ಹಾಕಿದಾಗ ಆ ಕಾರ್ಟಲ್ಲಿ ಇದ್ದಂಥ ಪ್ರಾಡಕ್ಟ್ಸ್ ಎಲ್ಲ ರೆಕಾರ್ಡ್ ಮಾಡಿಕೊಡುತ್ತೆ, ರೀಡ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಟೈಮ್ ನಾವು ಏನಾದರೂ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ರಿಲೇಟೆಡ್ ದ್ಯಾಟ್ ವಿ ಕ್ಯಾನ್ ಗೆಟ್ ಸೋ ಮೆನಿ ಪ್ರಾಡಕ್ಟ್ಸ್ ಲಿಸ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕೀಸ್, ಇದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಕೀಸ್ ನೋಡ್ಬೋದು. ಮೊದಲನೇದು ಸೆಷನ್ ಕುಕೀಸ್ ಅಂತ ಹೇಳಿ ಬರುತ್ತೆ. ಕೀಪ್ ಟ್ರ್ಯಾಕ್ ಆಫ್ ದ ಕರೆಂಟ್ ಸೆಷನ್ ಆ್ಯಂಡ್ ಈವನ್ ಟರ್ಮಿನೇಟ್ ದ ಸೆಷನ್ ವೆನ್ ದೇರ್ ಇಸ್ ಅ ಟೈಮ್ ಔಟ್. ಸೊ ನಾವು ಈಗೇನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಅಥವಾ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀವಿ, ಅದನ್ನು ನಾವು ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ತಾ ಬರುತ್ತೆ. ಅದನ್ನು ನಾವು ಸೆಷನ್ ಕುಕೀಸ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಪರ್ಟಿಕ್ಯುಲರ್ ಟೈಮ್ ಸೆಟ್ ಏನಾದ್ರು ಇದ್ದಾಗ ಆ ಪರ್ಟಿಕ್ಯುಲರ್ ಟೈಮ್ವರೆಗೆ ಮಾತ್ರ ಅದು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಸೆಷನ್ ಕುಕೀಸ್ ಅಂತ ಹೇಳ್ತೀವಿ. ಅಥೆಂಟಿಕೇಶನ್ ಕುಕೀಸ್ ಅಂತಂದರೆ ಯೂಸ್ ಬೈ ಅ ವೆಬ್ಸೈಟ್ ಟು ಚೆಕ್ ಇಫ್ ದ ಯೂಸರ್ ಇಸ್ ಪ್ರಿವಿಯಸ್ಲಿ ಲಾಗ್ಡ್ ಇನ್ ಆರ್ ನಾಟ್. ಸೊ ಇದು ಏನಪ್ಪ ಅಂತಂದ್ರೆ ವೆಬ್ಸೈಟ್ನಲ್ಲಿ ಬಳಸುವಂಥ ಒಂದು ಕುಕೀಸ್ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಆ ಯೂಸರು ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನ ವಿಸಿಟ್ ಮಾಡಿದ್ರಾ ಇಲ್ವಾ ಅನ್ನೋದನ್ನ ರೆಕಾರ್ಡ್ ಮಾಡಿರೋದನ್ನ ಚೆಕ್ ಮಾಡೋಕ್ಕೋಸ್ಕರ ದೇ ಕ್ಯಾನ್ ಯೂಸ್ ದಿಸ್ ಅಥೆಂಟಿಕೇಶನ್ ಕುಕೀಸ್. We might have also noticed that certain information like your name, address, contact, DOB, etc. automatically fills up while filling an online form. ನಾವು ಕೆಲವು ಬಾರಿ ಆನ್ಲೈನ್ ಫಾರ್ಮ್ಸ್ಗಳನ್ನ ಫಿಲ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಡೇಟ್ ಆಫ್ ಬರ್ತು ಡೀಟೇಲ್ಸ್ ಎಲ್ಲವೂ ಕೂಡ ಫಿಲ್ ಆಗಿಬಿಡುತ್ತೆ. ಸೊ ಇದು ಬಿಕಾಸ್ ಆಫ್ ದಟ್ ಅಥೆಂಟಿಕೇಶನ್ ಕುಕೀಸ್. ದಿಸ್ ಆಟೋ ಫಿಲ್ ಫೀಚರ್ ಈಸ್ ಆಲ್ಸೋ ಇಂಪ್ಲಿಮೆಂಟೆಡ್ ಬೈ ವೆಬ್ಸೈಟ್ ಯೂಸಿಂಗ್ ಕುಕೀಸ್. ಈ ರೀತಿಯಾದಂಥ ಆಟೋ ಫಿಲ್ ಆಗುವಂಥ ಒಂದು ಫೆಸಿಲಿಟಿ ಹೇಗೆ ಡೆವಲಪ್ ಮಾಡಿರ್ತಾರೆ ಅಂದರೆ ಬಿಕಾಸ್ ಆಫ್ ದ ಕುಕೀಸ್ನ ಸಹಾಯದಿಂದ ವೆಬ್ಸೈಟ್ಗಳಲ್ಲಿ ಇದನ್ನು ಫಿಲ್ ಮಾಡ್ಕೊಳ್ತಾ ಬರ್ತಾರೆ. ಥ್ರೆಡ್ಸ್ ಡ್ಯೂ ಟು ಕುಕೀಸಿಂದ ಬರುವಂಥ ಒಂದಷ್ಟು ಥ್ರೆಡ್ಸ್ಗಳು ಯಾವುದಪ್ಪ ಅಂದರೆ cookies are used for enhancing the user browsing experience and do not infect your computer with a malware. ಅವ್ರ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ ಯೂಸರ್ ಯಾವುದೆಲ್ಲ ವೆಬ್ಸೈಟ್ಗಳನ್ನು ಅಥವಾ ಯಾವುದೆಲ್ಲ ಒಂದು ಅಪ್ಲಿಕೇಶನ್ ಬಳಸಿದ್ದಾರೆ, ಬ್ರೌಸಿಂಗ್ ಎಕ್ಸ್ಪೀರಿಯನ್ಸನ್ನು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ರೆಕಾರ್ಡ್ ಮಾಡುತ್ತೆ. ಇಟ್ಸ್ ನಾಟ್ ಗೋಯಿಂಗ್ ಟು ಇನ್ಫೆಕ್ಟ್ ದ ಕಂಪ್ಯೂಟರ್ ವಿತ್ ಮಾಲ್ವೇರ್. ಸಮ್ ಮಾಲ್ವೇರ್ ಮೈಟ್ ಡಿಸ್ಗೈಸ್ ಆಸ್ ಕುಕೀಸ್. ಕೆಲವೊಂದು ಬಾರಿ ಈವನ್ ಮಾಲ್ವೇರ್ ಕೂಡ ಕುಕೀಸ್ ರೂಪದಲ್ಲಿ ಕೂಡ ಬರುತ್ತೆ. ಎಕ್ಸಾಂಪಲ್ ಸೂಪರ್ ಕುಕೀಸ್. Another type of cookies known as zombie cookies that gets reacted after being deleted. ಸೊ ಅವು ಹೇಗೆಲ್ಲ ರಿಯಾಕ್ಟ್ ಮಾಡುತ್ತೆ ಅಂದರೆ ಡಿಲೀಟ್ ಆದಮೇಲೆ ಅವು ರಿಯಾಕ್ಟ್ ಮಾಡುತ್ತಾ ಹೋಗ್ತವೆ. ಸೊ ದಟ್ ಇಸ್ ಕಾಲ್ಡ್ zombie cookies. Some third-party cookies might share user data without the consent of the user for advertising or tracking purpose. ಕೆಲವೊಂದು ಕುಕೀಸ್ ಏನು ಮಾಡುತ್ತೆ ಅಂತಂದರೆ ಯೂಸರ್ ಡೇಟಾನ ಬೇರೆ ಎಕ್ಸ್ಟರ್ನಲ್ ಅವ್ರಿಗೆ ಶೇರ್ ಮಾಡ್ತಾ ಬರುತ್ತೆ ವಿಥೌಟ್ ದ ಕನ್ಸೆಂಟ್ ಆಫ್ ದ ಯೂಸರ್. So one should be careful while granting the permission to any website to create or store cookies. ಯಾವುದೇ ಕಾರಣಕ್ಕೂ ನಾವು ವೆಬ್ಸೈಟ್ಗಳಲ್ಲಿ ಕುಕೀಸ್ ಸ್ಟೋರ್ ಮಾಡೋಕ್ಕೆ ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದಾಗ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಕ್ಸಾಂಪಲ್, ಇಫ್ ಯು ಸರ್ಚ್ ಫಾರ್ ಎ ಪರ್ಟಿಕ್ಯುಲರ್ ಐಟಮ್ ಯೂಸಿಂಗ್ ಯುವರ್ ಸರ್ಚ್ ಇಂಜಿನ್, the third party cookie will display the advertisement showing the similar items on the other websites that you visit later. ಸೊ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ನಾವು ಪರ್ಟಿಕ್ಯುಲರ್ ಐಟಮ್ಸನ್ನು ಸರ್ಚ್ ಮಾಡಿದಾಗ ಸೊ ಪಕ್ಕದಲ್ಲೇ ಅಥವಾ ಕಾರ್ನರಲ್ಲೇ ನಾವು ಅದೇ ರೀತಿಯಾದಂಥ ಪರ್ಟಿಕ್ಯುಲರ್ ಥಿಂಗ್ಸ್ ಬರೋ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಅದು ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗುತ್ತೆ. ನಾವು ಯೂಸರ್ ಆಗಿ ಯಾವುದನ್ನೆಲ್ಲ ವಿಸಿಟ್ ಮಾಡ್ತೀವಿ ಅನ್ನೋದನ್ನು ನಮಗೆ ಕುಕೀಸ್ ರೂಪದಲ್ಲಿ ಇದು ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. So these are the people having thorough knowledge of computer systems, system software, computer network and programming. ಈ ಒಂದು ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸು ಕಂಪ್ಯೂಟರ್ಸ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುವಂಥವರಾಗಿರ್ತಾರೆ. ಆ್ಯಂಡ್ ಅವರು ಈ ನಾಲೆಜನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಅಂದರೆ ಟು ಫೈಂಡ್ ದ ಲೂಪ್ ಹೋಲ್ಸ್. ಸೊ ಆಗಿರುವಂಥ ಒಂದಷ್ಟು ಲೋಪದೋಷಗಳನ್ನು ಕಂಡುಹಿಡಿಯೋದಕ್ಕೆ, ವಲ್ನರಬಿಲಿಟೀಸ್ಗಳನ್ನೆಲ್ಲ ಏನಾದರೂ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಸೊ ನಾವು ಇಲ್ಲಿ ಹ್ಯಾಕರ್ಸನ್ನು ಕಾಣಬಹುದು. ಸೊ ಅವರು ಇದಕ್ಕೆಲ್ಲ ನಾಲೆಜನ್ನು ಹೊಂದಿರ್ತಾರೆ. ಆ್ಯಂಡ್ ಗೇನ್ ಆಕ್ಸೆಸ್ ಟು ಅನ್ಆಥರೈಸ್ಡ್ ಇನ್ಫಾರ್ಮೇಷನ್. ಸೊ ಯಾವುದು ಒಂದು ಅನ್ಆಥರೈಸ್ಡ್ ಇನ್ಫಾರ್ಮೇಷನ್ನು, ಯಾವುದು ಆಥರೈಸ್ಡ್ ಇನ್ಫಾರ್ಮೇಷನ್ ಅವೆಲ್ಲವೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ
ಇವರಿಗೆ ಅಷ್ಟು ನಾಲೆಡ್ಜ್ ಇರುತ್ತೆ. ಎ ಹ್ಯಾಕರ್ ಇಸ್ ಅ ಪರ್ಸನ್ ದಟ್ ಈಸ್ ಅ ಸ್ಕಿಲ್ಡ್ ಎನಫ್ ಟು ಹ್ಯಾಕ್ ಆರ್ ಟೇಕ್ ಕಂಟ್ರೋಲ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅದನ್ನು ಕಂಟ್ರೋಲ್ ತಗೊಳ್ಳೋದಕ್ಕಾಗಲಿ ಅಥವಾ ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಹ್ಯಾಕ್ ಮಾಡೋದಕ್ಕಾಗಲಿ ಎಬಿಲಿಟಿ ಇರುವಂಥ ವ್ಯಕ್ತಿಗೆ ನಾವು ಹ್ಯಾಕರ್ ಅಂತ ಹೇಳ್ತೀವಿ. ಹಾಗಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಕರ್ಸ್ ಬರುತ್ತೆ. ಒಂದು ವೈಟ್ ಹ್ಯಾಟ್ಸ್ ಅಂತ ಹೇಳ್ತೀವಿ ಅಥವಾ ಎಥಿಕಲ್ ಹ್ಯಾಕರ್ಸ್ ಅಂತ ಹೇಳ್ತೀವಿ. ಇಫ್ ಎ ಹ್ಯಾಕರ್ ಯೂಸಸ್ ಇಟ್ಸ್ ನಾಲೆಡ್ಜ್ ಟು ಫೈಂಡ್ ಅಂಡ್ ಹೆಲ್ಪ್ ಇನ್ ಫಿಕ್ಸಿಂಗ್ ದ ಸೆಕ್ಯೂರಿಟಿ ಫ್ಲಾಸ್ ಇನ್ ದ ಸಿಸ್ಟಮ್, ಇಟ್ಸ್ ಟರ್ಮ್ಡ್ ಆಸ್ ಅ ವೈಟ್ ಹ್ಯಾಕರ್ಸ್. ಸೊ ವೈಟ್ ಹ್ಯಾಕರ್ಸ್ ಅಂತಂದರೆ ಒಂದು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅಥವಾ ಒಂದು ಕಂಪ್ಲೀಟ್ ಸಂಸ್ಥೆನಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದ್ದರೆ, ನೆಟ್ವರ್ಕ್ಲಾಗಿರ್ಬೋದು, ಕಂಪ್ಯೂಟರ್ಲಾಗಿರ್ಬೋದು, ಅದನ್ನು ಪ್ರಾಬ್ಲಮ್ನ ಫಿಕ್ಸ್ ಮಾಡೋಂಥವನ್ನು ನಾವು ವೈಟ್ ಹ್ಯಾಕರ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಹ್ಯಾಕರ್ಸ್ ವಿತ್ ಗುಡ್ ಇಂಟೆನ್ಷನ್. ಇವರುಗಳಿಗೆ ಎಲ್ಲ ಸಮಯದಲ್ಲೂ ಕೂಡ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಸೊ ದೇ ಆರ್ ದ ಸೆಕ್ಯೂರಿಟಿ ಎಕ್ಸ್ಪರ್ಟ್. ಇವರೆಲ್ಲವೂ ಕೂಡ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರ್ತಾರೆ. ಆರ್ಗನೈಸೇಷನ್ ಹೈರ್ ಎಥಿಕಲ್ ಆರ್ ವೈಟ್ ಹ್ಯಾಕರ್ಸ್ ಟು ಚೆಕ್ ಆ್ಯಂಡ್ ಫಿಕ್ಸ್ ದೇರ್ ಸಿಸ್ಟಮ್ಸ್ ಫಾರ್ ಪೊಟೆನ್ಷಿಯಲ್ ಸೆಕ್ಯೂರಿಟಿ ಥ್ರೆಟ್ಸ್ ಆ್ಯಂಡ್ ಲೂಪ್ಹೋಲ್ಸ್. ಸೊ ಅವರು ಬಳಸುವಂಥ ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ಬೋದು, ಅದರಲ್ಲಿ ಯಾವುದೇ ಲೂಪ್ಹೋಲ್ಸ್ ಬರಬಾರ್ದು, ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಥ್ರೆಟ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಥಿಕಲ್ ಹ್ಯಾಕರ್ಸ್ ಅಥವಾ ವೈಟ್ ಹ್ಯಾಕರ್ಸನ್ನು ಅವರು ಹೈರ್ ಮಾಡಿರ್ತಾರೆ. ಟೆಕ್ನಿಕಲಿ ವೈಟ್ ಹ್ಯಾಟ್ಸ್ ವರ್ಕ್ ಅಗೇನ್ಸ್ಟ್ ಬ್ಲ್ಯಾಕ್ ಹ್ಯಾಟ್ಸ್. ಆ್ಯಕ್ಚುಲಿ ಈ ವೈಟ್ ಹ್ಯಾಟ್ಸ್ ಅಂತ ಯಾರು ಹೇಳ್ತೀವಿ, ವೈಟ್ ಹ್ಯಾಕರ್ಸ್ ಅಥವಾ ಎಥಿಕಲ್ ಹ್ಯಾಕರ್ಸು ಯಾರು ವರ್ಕ್ ಅಗೇನ್ಸ್ಟ್ ದ ಬ್ಲ್ಯಾಕ್ ಹ್ಯಾಟ್ಸ್ ಅಥವಾ ಬ್ಲ್ಯಾಕ್ ಹ್ಯಾಕರ್ಸ್ ಅಂತ ಹೇಳ್ತೀವಿ. ಸೊ ಬ್ಲ್ಯಾಕ್ ಹ್ಯಾಟ್ಸ್ ಅಥವಾ ಕ್ರ್ಯಾಕರ್ಸ್ ಅಂತಂದರೆ if hackers use their knowledge unethically to break the law and disrupt the security by exploiting the flaws and loopholes in the system, then they are called black hat hackers. ಸೊ ಬ್ಲ್ಯಾಕ್ ಹ್ಯಾಟ್ಸ್ ಅಂತಂದರೆ ಇರುವಂಥ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಆಗಿರ್ಬೋದು, ನೆಟ್ವರ್ಕ್ ಸಿಸ್ಟಮೇ ಆಗಿರ್ಬೋದು, ಡಿವೈಸೇ ಆಗಿರ್ಬೋದು, ಅವುಗಳನ್ನು ಹ್ಯಾಕ್ ಮಾಡೋವಂಥದ್ದು. ಸೊ ಹ್ಯಾಕ್ ಅನ್ಎಥಿಕಲಿ, ಸೊ ಯಾವುದೇ ರೀತಿಯಾದ ಎಥಿಕ್ಸ್ ಇಲ್ಲದೇ ಸೊ ಲಾಗಳನ್ನು ಬ್ರೇಕ್ ಮಾಡೋದ್ರ ಮೂಲಕ ಅಥವಾ ಸೆಕ್ಯೂರಿಟಿ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡೋದ್ರ ಮೂಲಕ ಏನಾದರೂ ಹ್ಯಾಕ್ ಮಾಡಿದ್ರೆ ಅಂಥವ್ರನ್ನ ನಾವು ಬ್ಲ್ಯಾಕ್ ಹ್ಯಾಟ್ಸ್ ಅಂತ ಹೇಳ್ತೀವಿ. ಅವರ ಉದ್ದೇಶ ಕೂಡ ಅಷ್ಟೇ ಬ್ಲ್ಯಾಕ್ ಆಗಿರುತ್ತೆ, ಅಂದರೆ ಕೆಟ್ಟದಾಗಿರುತ್ತೆ. ಸೊ ಇವ್ರನ್ನ ನಾವು ಕ್ರ್ಯಾಕರ್ಸ್ ಅಂತ ಕೂಡ ಹೇಳ್ತೀವಿ. ಗ್ರೇ ಹ್ಯಾಟ್ಸ್ ಅಂತಂದರೆ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಡಿಫ್ರೆಂಟ್ ಹ್ಯಾಕರ್ಸ್ ಈಸ್ ನಾಟ್ ಆಲ್ವೇಸ್ ಕ್ಲಿಯರ್. ಆ್ಯಕ್ಚುಲಿ ನಾವು ಕೆಲವೊಂದು ಬಾರಿ ಹ್ಯಾಕರ್ಸ್ಗಳು ನಾವು ನೋಡಿದಾಗ ಇವರು ವೈಟ್ ಹ್ಯಾಕರ್ಸ ಅಥವಾ ಬ್ಲ್ಯಾಕ್ ಹ್ಯಾಕರ್ಸ ಅಥವಾ ಇವರು ಎಥಿಕಲ್ ಹ್ಯಾಕರ್ಸ ಅಥವಾ ಅನ್ಎಥಿಕಲ್ ಹ್ಯಾಕರ್ಸ್ ಅನ್ನೋದು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. So they hack the system by exploiting its vulnerability, but they do not do so for monetary or political gains. ಕೆಲವೊಂದು ಬಾರಿ ಕೆಲವು ಹ್ಯಾಕರ್ಸ್ ಏನು ಮಾಡ್ತಾರೆ, ಸೊ ಇನ್ಫಾರ್ಮೇಷನ್ನ ವಲ್ನರಬಿಲಿಟಿ ಮಾಡ್ತಾರೆ, ಬಟ್ ದೇ ಡು ನಾಟ್ ಡೂ ಫಾರ್ ಮಾನಿಟರಿ ಅಥವಾ ಪೊಲಿಟಿಕಲ್ಗೋಸ್ಕರ ಯಾವುದೇ ರೀತಿಯಾದಂಥ ಈ ಕೆಲಸಗಳನ್ನು ಮಾಡೋದಿಲ್ಲ. ದೇ ಟೇಕ್ ಸಿಸ್ಟಮ್ ಸೆಕ್ಯೂರಿಟಿ ಆಸ್ ಅ ಚಾಲೆಂಜ್. ಇವ್ರುಗಳು ಹೇಗೆ ಅಂತಂದರೆ ಒಂದು ರೀತಿ ಯಾವುದೋ ಒಂದು ಸಾಫ್ಟ್ವೇರ್ ತೊಗೊಂಡ್ರೆ, ಯಾವುದೋ ಒಂದು ವೆಬ್ಸೈಟ್ ತೊಗೊಂಡ್ರೆ ಅದು ಚಾಲೆಂಜಿಂಗ್ ಆಗಿ ತೊಗೋತಾರೆ. ಆ್ಯಂಡ್ ಜಸ್ಟ್ ಹ್ಯಾಕ್ ಸಿಸ್ಟಮ್ ಫಾರ್ ಫನ್, ಕೇವಲ ಒಂದು ತಮಾಷೆಗೋಸ್ಕರ ಮಾಡುವಂಥ ಹ್ಯಾಕರ್ಸ್ ಅಂತ ಕರಿತೀವಿ. ಇವ್ರನ್ನ ನಾವು ಗ್ರೇ ಹ್ಯಾಟ್ಸ್ ಅಂತ ಹೇಳ್ತೀವಿ. ಸೊ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್, ಏನೆಲ್ಲ ಸೆಕ್ಯೂರಿಟಿ ಥ್ರೆಟ್ಸ್ ಬರುತ್ತೆ ಅಂತಂದರೆ ಡೆನಿಯಲ್ ಆಫ್ ಸರ್ವಿಸ್, DOS ಅಂತ ಹೇಳ್ತೀವಿ. ಇಟ್ ಈಸ್ ಅ ಸಿನಾರಿಯೋ ವೆರಿನ್ ಆ್ಯನ್ ಅಟ್ಯಾಕರ್ ಅಂದರೆ ಹ್ಯಾಕರ್ ಲಿಮಿಟ್ಸ್ ಆ್ಯಂಡ್ ಸ್ಟಾಪ್ಸ್ ಆ್ಯನ್ ಅನ್ಆಥರೈಸ್ಡ್ ಯೂಸರ್ ಟು ಆಕ್ಸೆಸ್ ದ ಸರ್ವಿಸ್. ಒಬ್ಬ ಆಥರೈಸ್ಡ್ ಯೂಸರು ಆಕ್ಸೆಸ್ ಮಾಡುವಂಥದ್ದನ್ನು, ಸರ್ವಿಸನ್ನು, ಡಿವೈಸನ್ನು ಸ್ಟಾಪ್ ಮಾಡುವಂಥದ್ದು. ಆರ್ ಎನಿ ಸಚ್ ರಿಸೋರ್ಸಸ್ ಬೈ ಓವರ್ಲೋಡಿಂಗ್ ದ ರಿಸೋರ್ಸ್ ವಿತ್ ಅ ಇಲ್ಲೆಜಿಟಮೇಟ್ ರಿಕ್ವೆಸ್ಟ್. ಸೊ ಯಾವುದೋ ಒಂದು ರಿಕ್ವೆಸ್ಟ್ ಮೇಲೆ ರಿಸೋರ್ಸನ್ನು ಓವರ್ಲೋಡ್ ಆಗಿ ಕೊಡುವಂಥದ್ದು. ಇವೆಲ್ಲವೂ ಕೂಡ ಇದ್ದರೆ ನಾವು ಇದನ್ನು ಡೆನಿಯಲ್ ಆಫ್ ಸರ್ವಿಸ್ ಅಥವಾ ಸಿನಾರಿಯೋ ಈ ರೀತಿಯಾಗಿ ಕಂಡು ಬರುತ್ತೆ. ಇಫ್ ಇಟ್ ಅಟ್ಯಾಕ್ ಫ್ಲಡ್ಸ್ ದ ವಿಕ್ಟಮ್ ರಿಸೋರ್ಸ್ ವಿತ್ ಟ್ರಾಫಿಕ್ ಮೇಕಿಂಗ್ ದ ರಿಸೋರ್ಸ್ ಅಪಿಯರ್ ಬಿಸಿ. ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತಂದರೆ ಅವರಿಗೆ ಬೇಕಾದಂಥ ರಿಸೋರ್ಸು ಕಂಪ್ಲೀಟಾಗಿ ಟ್ರಾಫಿಕಲ್ಲಿದೆ ಅಥವಾ ತುಂಬ ಬ್ಯುಸಿಯಾಗಿದೆ ಅನ್ನೋದನ್ನು ತೋರಿಸೋದೇ ಆಗಿರುತ್ತೆ. ದೇ ವಿಲ್ ಫ್ಲಡ್ ಇಟ್ ವಿತ್ ವೆರಿ ಲಾರ್ಜ್ ನಂಬರ್ ಆಫ್ ನೆಟ್ವರ್ಕ್ ಪ್ಯಾಕೆಟ್ಸ್ ಬೈ ಯೂಸಿಂಗ್ ಡಿಫ್ರೆಂಟ್ IP. ಬೇರೆ ಬೇರೆ IP ಅಡ್ರೆಸ್ಗಳ ಸಹಾಯದಿಂದ ಎಲ್ಲ ಪ್ಯಾಕೆಟ್ಗಳನ್ನ ಸೆಂಡ್ ಮಾಡಿ ಎನಿ ಟೈಮ್ ಬಿಸಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಸೊ ಸಮ್ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಸರ್ವರ್ ಆ್ಯಸ್ ಬಿಸಿ. ಸೊ ಇದು ಕೂಡ ನಾವು DOS ಇಂದ ಬಂದಂಥ ಸಿನಾರಿಯೋ ಬಂದಂಥ ಒಂದು ಥ್ರೆಟ್ ಅಂತ ಹೇಳ್ಬೋದು, DOS ಥ್ರೆಟ್ ಅಂತಲೇ ಹೇಳ್ತೀವಿ. ಸೊ ದ ವೆಬ್ ಸರ್ವರ್ ವುಡ್ ಬಿ ಓವರ್ಲೋಡೆಡ್ ಆ್ಯಂಡ್ ವಿಲ್ ನಾಟ್ ಬಿ ಏಬಲ್ ಟು ಪ್ರೊವೈಡ್ ದ ಸರ್ವಿಸಸ್. ಹೀಗಾಗಿ ಕೆಲವು ಬಾರಿ ಸರ್ವರ್ಗಳಲ್ಲಿ ಸರ್ವರ್ ಬಿಸಿ, ಸರ್ವರ್ ಲೋಡ್ ಅನ್ನೋದು ಈ ರೀತಿ ಕಾಣಿಸ್ಕೊಳ್ಳುತ್ತೆ. ದ ಯೂಸರ್ಸ್ ವಿಲ್ ಥಿಂಕ್ ದ್ಯಾಟ್ ದ ವೆಬ್ಸೈಟ್ ಈಸ್ ನಾಟ್ ವರ್ಕಿಂಗ್. ಸೊ ನಾವೇನು ಅನ್ಕೋತೀವಿ ಅಂತಂದರೆ ಆ ವೆಬ್ಸೈಟು ಏನೋ ವರ್ಕ್ ಆಗ್ತಿಲ್ಲ, ಕಾಸಿಂಗ್ ಡ್ಯಾಮೇಜ್ ಟು ದ ವಿಕ್ಟಿಮ್ ಆರ್ಗನೈಸರ್. ಆ ಒಂದು ಸಂಸ್ಥೆನಲ್ಲೇ ಏನೋ ಸಮಸ್ಯೆ ಆಗಿರಬೇಕು, ಆ ವೆಬ್ಸೈಟು ವರ್ಕ್ ಆಗ್ತಿಲ್ಲ ಅಂತ ತಿಳ್ಕೊತೀವಿ. ಇಟ್ ಅಟ್ಯಾಕ್ಸ್ ಕ್ಯಾನ್ ಬಿ ಡನ್ ಆನ್ ರಿಸೋರ್ಸ್ ಲೈಕ್
ಇಮೇಲ್ ಸರ್ವರ್ಸ್ ಆಗಿರ್ಬೋದು, ನೆಟ್ವರ್ಕ್ ಸ್ಟೋರೇಜ್, ಡಿಸ್ಟರ್ಬಿಂಗ್ ಕನೆಕ್ಷನ್ ಬಿಟ್ವೀನ್ ದ ಟೂ ಮೆಷಿನ್ಸ್, ಡಿಸ್ಟರ್ಬಿಂಗ್ ದ ಸ್ಟೇಟ್ ಆಫ್ ಇನ್ಫಾರ್ಮೇಷನ್, ಇವೆಲ್ಲದೂ ಕೂಡ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಈ ಡಾಸ್ ಅಟ್ಯಾಕ್ಸ್ ಮೇಕ್ಸ್ ಸರ್ವರ್ ಕ್ರ್ಯಾಶ್. ಅಕಸ್ಮಾತ್ ಈ ಡಾಸ್ ಅಟ್ಯಾಕ್ ಏನಾದರೂ ಸರ್ವರ್ನ ಕ್ರ್ಯಾಶ್ ಮಾಡಿಬಿಟ್ರೆ, ದ ಸರ್ವರ್ ಆರ್ ದ ರಿಸೋರ್ಸ್ ಕ್ಯಾನ್ ಬಿ ರೀಸ್ಟಾರ್ಟೆಡ್ ಟು ರಿಕವರ್ ಫ್ರಮ್ ದ ಅಟ್ಯಾಕ್. ಸೊ ಸರ್ವರ್ನ ನಾವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಗೂ ರಿಕವರ್ ಮಾಡಬೇಕಾಗುತ್ತೆ ಫ್ರಮ್ ದ ಅಟ್ಯಾಕ್. ಎ ಫ್ಲಡಿಂಗ್ ಅಟ್ಯಾಕ್ ಇಸ್ ಡಿಫಿಕಲ್ಟ್ ಟು ರಿಕವರ್ ಫ್ರಮ್. ಸೊ ಏನಾದರೂ ತುಂಬ ಓವರ್ಫ್ಲೋ ಆಗಿ ಏನಾದರೂ ಅಟ್ಯಾಕ್ ಮಾಡಿದ್ರೆ ರಿಕವರಿಂದ ನಾವು ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. So as there can be some genuine legitimate request in it as well. ಸೊ ಅದರಲ್ಲಿ ಒಂದು ಲೆಜಿಟಿಮೇಟ್ ರಿಕ್ವೆಸ್ಟ್ ಇರಬೇಕಾಗುತ್ತೆ. ಡಿಸ್ಟ್ರಿಬ್ಯೂಟೆಡ್ ಡಿನಿಯಲ್ ಆಫ್ ಸರ್ವಿಸ್ ಅಂದರೆ DDoS ಅಂತ ಹೇಳ್ತೀವಿ. ಇದು ಒಂದು ರೀತಿಯಾದ ಅಟ್ಯಾಕ್ ಆಗಿರುತ್ತೆ. ವೇರ್ ದ ಫ್ಲಡೆಡ್ ರಿಕ್ವೆಸ್ಟ್ ಕಮ್ ಫ್ರಮ್ ಕಾಂಪ್ರಮೈಸ್ಡ್ ಕಂಪ್ಯೂಟರ್ಸ್, ಝೋಂಬಿ ಕಂಪ್ಯೂಟರ್ಸ್ ಇಂದ ಬಂದಂಥ ಒಂದಷ್ಟು ರಿಕ್ವೆಸ್ಟ್ ಅಂತ ಹೇಳ್ತೀವಿ. ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದ ಗ್ಲೋಬ್ ಆರ್ ಓವರ್ ಎ ವೆರಿ ಲಾರ್ಜ್ ಏರಿಯಾ. ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ದೊಡ್ಡ ಗ್ಲೋಬ್ನಲ್ಲಿ ಆಗುವಂಥ ಒಂದಷ್ಟು ಅಟ್ಯಾಕ್ಸ್ ಅಂತ ಹೇಳ್ಬೋದು. ದ ಅಟ್ಯಾಕರ್ ಇನ್ಸ್ಟಾಲ್ ದ ಮೆಲಿಷಿಯಸ್ ಸಾಫ್ಟ್ವೇರ್ ನಾನ್ ಆಸ್ ಎ ಬೋಟ್. ಸೊ ಅಟ್ಯಾಕರ್ ಏನು ಮಾಡ್ತಾನೆ ಅಂದರೆ ಮಾಲ್ವೇರ್ ಮೆಲಿಷಿಯಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತಾರೆ. ಬೋಟ್ ಅನ್ನೋದು ಆನ್ ದ ಝೋಂಬಿ ಮೆಷಿನ್ಸ್ ವಿಚ್ ಗಿವ್ಸ್ ಇಟ್ ಕಂಟ್ರೋಲ್ ಓವರ್ ದೀಸ್ ಮೆಷಿನ್ಸ್. ಆ ಒಂದು ಸಾಫ್ಟ್ವೇರು ಝೋಂಬಿ ಮೆಷಿನ್ ಮೇಲೆ ಇನ್ಸ್ಟಾಲ್ ಆದಮೇಲೆ ಅವೆಲ್ಲವೂ ಕೂಡ ಕಂಟ್ರೋಲ್ ತೊಗೊಳಕ್ಕೆ ಟ್ರೈ ಮಾಡ್ತವೆ. ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅಂಡ್ ಅವೈಲಬಿಲಿಟಿ, ದ ಅಟ್ಯಾಕರ್ ಆಕ್ಟಿವೇಟ್ಸ್ ಎ ನೆಟ್ವರ್ಕ್ ಆಫ್ ದೀಸ್ ಝೋಂಬಿ ಕಂಪ್ಯೂಟರ್ಸ್ ನಾನ್ ಆಸ್ ಎ ಬೂಟ್ ನೆಟ್. ಸೊ ಇವರು ಡೆವಲಪರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಅಟ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂದರೆ ನೆಟ್ವರ್ಕ್ನಲ್ಲೇ ಒಂದಷ್ಟು ಝೋಂಬಿ ಕಂಪ್ಯೂಟರ್ಸ್ನ ಆಕ್ಟಿವೇಟ್ ಮಾಡೋಕೆ ಬಿಟ್ಬಿಡ್ತಾರೆ. ಸೊ ಯಾವಾಗ ಝೋಂಬಿ ಕಂಪ್ಯೂಟರ್ಸ್ ನೆಟ್ವರ್ಕಲ್ಲಿ ಆಕ್ಟಿವೇಟ್ ಆಗಿಬಿಡ್ತಾವೋ, ಸೊ ಅಲ್ಲಿ ಅಂತಹ ನೆಟ್ವರ್ಕ್ ನಾವೇನಂತ ಕರಿತೀವಿ ಬೂಟ್ ನೆಟ್ ಟು ಕ್ಯಾರಿ ಔಟ್ ದ DDoS ಅಟ್ಯಾಕ್ಸ್. DDoS ಅಟ್ಯಾಕ್ ಮಾಡೋಕ್ಕೆ ಎಲ್ಲವೂ ಆಕ್ಟಿವ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ವೈಲ್ ಆಸ್ ಎ ಸಿಂಪಲ್ DOS ಅಟ್ಯಾಕ್ ಮೇ ಬಿ ಕೌಂಟರ್ಡ್ ಬೈ ಬ್ಲಾಕಿಂಗ್ ದ ರಿಕ್ವೆಸ್ಟ್. ಸೊ ನಾವು ಈ ಸಿಂಪಲ್ DOS ಅಟ್ಯಾಕನ್ನು ಜಸ್ಟ್ ರಿಕ್ವೆಸ್ಟನ್ನು ಬ್ಲಾಕ್ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು, ಆರ್ ನೆಟ್ವರ್ಕ್ ಪ್ಯಾಕೆಟ್ ಫ್ರಮ್ ಎ ಸಿಂಗಲ್ ಸೋರ್ಸ್. ಬಟ್ DDoS ಈಸ್ ವೆರಿ ಡಿಫಿಕಲ್ಟ್ ಟು ರಿಸಾಲ್ವ್. DDoS ಅಟ್ಯಾಕ್ ಏನಾದರೂ ಬಂದುಬಿಟ್ರೆ ಅದನ್ನು ಸಾಲ್ವ್ ಮಾಡೋದು ಬಹಳ ಕಷ್ಟವಾಗಿರುತ್ತೆ. ಆಸ್ ದ ಅಟ್ಯಾಕ್ ಈಸ್ ಕ್ಯಾರಿಡ್ ಫ್ರಮ್ ಮಲ್ಟಿಪಲ್ ಡಿಸ್ಟ್ರಿಬ್ಯೂಟೆಡ್ ಲೊಕೇಶನ್. ಏನಕ್ಕೆ ಅಂದರೆ ಯಾವ ಕಡೆಯಿಂದ ಅಟ್ಯಾಕ್ಸ್ ಬಂದಿದೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿದೆ. ಯಾಕಂದರೆ ಇಟ್ಸ್ ಕುಡ್ ಯೂಸ್ ಮಲ್ಟಿಪಲ್ ಡಿಸ್ಟ್ರಿಬ್ಯೂಟೆಡ್ ಲೊಕೇಶನ್ಸ್. ಹಾಗಾಗಿ DDoS ಅನ್ನೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಟು ರಿಸಾಲ್ವ್. ಇಂಟ್ರೂಷನ್ ಪ್ರಾಬ್ಲಮ್ ಅಂತಂದರೆ ಇಟ್ ರೆಫರ್ಸ್ ಟು ಎನಿ ಅನ್ಆಥರೈಸ್ಡ್ ಆಕ್ಟಿವಿಟಿ ಆನ್ ಎ ಕಂಪ್ಯೂಟರ್ ನೆಟ್ವರ್ಕ್. ಯಾವುದೋ ಒಂದು ಅನ್ಆಥರೈಸ್ ಆಗಿ ಆಕ್ಟಿವಿಟಿ ನಡೆದ್ರೆ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಅದನ್ನು ನಾವು ಇಂಟ್ರೂಷನ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ಅನ್ಆಥರೈಸ್ ಯೂಸ್ ಆಫ್ ನೆಟ್ವರ್ಕ್ ರಿಸೋರ್ಸಸ್, DOS ಥ್ರೆಟನಿಂಗ್ ದ ಸೆಕ್ಯೂರಿಟಿ ಆಫ್ ದ ನೆಟ್ವರ್ಕ್ ಆ್ಯಂಡ್ ದ ಡೇಟಾ. ಸೊ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರಿಂಟರ್ ಇರುತ್ತೆ, ಬೇರೆ ಯಾವುದೋ ಸೋರ್ಸ್ ಇರುತ್ತೆ, ಅದನ್ನು ಅನ್ಆಥರೈಸ್ ಆಗಿ ಬಳಸುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಟ್ ಈಸ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಇದು ಒಂದು ಗಂಭೀರವಾದಂಥ ಸಮಸ್ಯೆ ಆಗಿರುತ್ತೆ. ಆ್ಯಂಡ್ ದ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ನೀಡ್ಸ್ ಟು ಡಿವೈಸ್ ಸ್ಟ್ರಾಟಜಿ ಆ್ಯಂಡ್ ಇಂಪ್ಲಿಮೆಂಟ್ ದಿ ವೇರಿಯಸ್ ಸೆಕ್ಯೂರಿಟಿ ಮೆಷರ್ಸ್ ಟು ಪ್ರೊಟೆಕ್ಟ್ ದೆಮ್. ಸೊ ಇಲ್ಲಿ ಬರುವಂತಹ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕಾಗತ್ತೆ. ಬೇರೆ ಬೇರೆ ಎಲ್ಲ ಸೆಕ್ಯೂರಿಟಿ ಮೆಷರ್ಸನ್ನು ಅವರು ತರಬೇಕಾಗುತ್ತೆ. ಸೊ DOS, ಟ್ರೋಜನ್, ವಾಮ್ಸ್ ರೀತಿಯಂತಹ ಪ್ರಾಬ್ಲಮ್ಸ್ ಬರಬಹುದು. ಅಸಿಮೆಟ್ರಿಕ್ ರೂಟಿಂಗ್ ಅಂತಂದರೆ ಇಟ್ ಟೆಂಡ್ಸ್ ಟು ಅವಾಯ್ಡ್ ದ ಡಿಟೆಕ್ಷನ್ ಬೈ ಸೆಂಡಿಂಗ್ ದ ಇಂಟ್ರೂಷನ್ ಪ್ಯಾಕೆಟ್ಸ್ ಥ್ರೂ ಮಲ್ಟಿಪಲ್ ಪಾಸ್, ದೇರ್ ಬೈ ಬೈಪಾಸಿಂಗ್ ದ ನೆಟ್ವರ್ಕ್ ಇಂಟ್ರೂಷನ್ ಸೆನ್ಸರ್ಸ್. ಸೊ ಅಸಿಮೆಟ್ರಿಕ್ ಅಂತಂದರೆ ಸೊ ಬೇರೆ ರೂಟ್ ಕೊಡುವಂಥದ್ದು, ಬೈಪಾಸ್ ಕೊಡುವಂಥದ್ದು. ಸೊ ಇಂಟ್ರೂಷನ್ ಪ್ಯಾಕೆಟ್ಸ್ಗಳು ಏನೆಲ್ಲ ಬರುತ್ತೋ ಅವನ್ನ ಮಲ್ಟಿಪಲ್ ಪಾಸ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಸಂದರ್ಭದಲ್ಲಿ ಇಟ್ಸ್ ಗೋಯಿಂಗ್ ಟು ಗಿವ್ ಯು ದ ಬೈಪಾಸ್. ಬೇರೆ ರೂಟಲ್ಲಿ ಹೋಗೋ ರೀತಿಯಲ್ಲಿ ನಾವು ಡೈವರ್ಟ್ ಮಾಡಿದ್ರೆ ಸೊ ಅಲ್ಲಿಗೆ ಇಂಟ್ರೂಷನ್ ಸೆನ್ಸರ್ಸ್ನ ಬಳಸ್ಕೊಂಡು ವಿ ಕ್ಯಾನ್ ಅವಾಯ್ಡ್ ದಿಸ್. ನೆಕ್ಸ್ಟ್ ಬಫರ್ ಓವರ್ಫ್ಲೋ ಅಟ್ಯಾಕ್ಸ್ ಅಂತಂದರೆ ದ ಅಟ್ಯಾಕರ್ ಓವರ್ರೈಡ್ಸ್ ಸರ್ಟನ್ ಮೆಮೊರಿ ಏರಿಯಾಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ಲಿ ಇರೋಕ್ಕಂಥ ಒಂದಷ್ಟು ಮೆಮೊರಿಯನ್ನು ಓವರ್ರೈಟ್ ಮಾಡ್ಕೊಳ್ಳುತ್ತೆ ವಿತಿನ್ ದ ನೆಟ್ವರ್ಕ್ ವಿತ್ ಕೋಡ್. ಒಂದಷ್ಟು ಸೆಟ್ ಆಫ್ ಕೋಡಿಂದಾಗಿ ಡೂಪ್ಲಿಕೇಟ್ ಮಾಡ್ಕೊಳುತ್ತೆ. ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಲೇಟರ್ ವೆನ್ ದ ಬಫರ್ ಓವರ್ಫ್ಲೋ. ಬಫರ್ ಯಾವಾಗ ತುಂಬ ಓವರ್ಫ್ಲೋ ಆಗುತ್ತೆ ಆ ಟೈಮಲ್ಲಿ ಇದನ್ನು ಬಳಸ್ಕೊಳುತ್ತೆ. ಪ್ರೋಗ್ರಾಮಿಂಗ್ ಎರರ್ಸ್ ಅಕರ್ಸ್. ಒನ್ಸ್ ಅ ಮೆಲಿಷಿಯಸ್ ಕೋಡ್ ಈಸ್ ಎಕ್ಸಿಕ್ಯೂಟೆಡ್ ಆನ್ ಅಟ್ಯಾಕರ್ ಕ್ಯಾನ್ ಇನಿಷಿಯೇಟ್ DOS ಅಟ್ಯಾಕ್ ಆರ್ ಗೇನ್ ಆಕ್ಸೆಸ್ ಟು ದ ನೆಟ್ವರ್ಕ್. ಯಾವಾಗ ಈ ಮೆಲಿಷಿಯಸ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ಅಟ್ಯಾಕರ್ ಏನು ಮಾಡ್ತಾನೆ ಅಂದರೆ DOS ಅಟ್ಯಾಕ್ನ ಸ್ಟಾರ್ಟ್ ಮಾಡ್ತಾನೆ, ಆರ್ ಹಿ ಕ್ಯಾನ್ ಗೇನ್ ದ ಆಕ್ಸೆಸ್ ಟು ದ ನೆಟ್ವರ್ಕ್. ಸೊ ಟ್ರಾಫಿಕ್ ಫ್ಲಡಿಂಗ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಫ್ಲಡಿಂಗ್ ದ ನೆಟ್ವರ್ಕ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ವಿತ್ ದ ಮೆಸೇಜ್ ಪ್ಯಾಕೆಟ್ಸ್. ಮೆಸೇಜ್ ಪ್ಯಾಕೆಟ್ಗಳನ್ನು ಹೆಚ್ಚಾಗಿ ಕಳಿಸೋದ್ರ ಮೂಲಕ ಅಲ್ಲಿ ನಾವು ಇಂಟ್ರೂಷನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫ್ಲಡ್ಡನ್ನು ಜನರೇಟ್ ಮಾಡ್ಬೋದು. ದಿಸ್ ಹ್ಯೂಜ್ ಲೋಡ್ ಲೀವ್ಸ್ ದ ನೆಟ್ವರ್ಕ್ ಡಿಟೆಕ್ಷನ್ ಸಿಸ್ಟಮ್ ಇನ್ಕೇಪಬಲ್ ಆಫ್ ಮಾನಿಟರಿಂಗ್ ದ ಪ್ಯಾಕೆಟ್ಸ್. ಈ ರೀತಿ ಹೆವಿಯಾಗಿ ಮೆಸೇಜನ್ನು ಪ್ಯಾಕೆಟ್ಸನ್ನು ಸೆಂಡ್ ಮಾಡೋದ್ರಿಂದಾಗಿ ನೆಟ್ವರ್ಕ್ನಲ್ಲಿ ಸೊ ಡಿಟೆಕ್ಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ಕೇಪಬಲ್ ಆಫ್ ಮಾನಿಟರಿಂಗ್ ಮಾಡೋದು ತುಂಬ ಕಷ್ಟವಾಗುತ್ತೆ.
ದ ಹ್ಯಾಕರ್ ಟೇಕ್ಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಕಂಜೆಸ್ಟೆಡ್ ಆರ್ chaotic ನೆಟ್ವರ್ಕ್ ಎನ್ವೈರನ್ಮೆಂಟ್. ಈ ಒಂದು ಸಿಚುವೇಶನ್ ಹ್ಯಾಕರು ಅಡ್ವಾಂಟೇಜ್ ತಗೋತಾನೆ ಟು ಸ್ನೇಕ್ ಇನ್ ಟು ದ ಸಿಸ್ಟಮ್ ಅನ್ಡಿಟೆಕ್ಟೆಡ್. ಆವಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ನ ಅಥವಾ ಸಿಸ್ಟಮ್ನ ಅನ್ಡಿಟೆಕ್ಟೆಡ್ ರೀತಿಯಲ್ಲಿ ಮಾಡ್ಕೊತಾ ಹೋಗ್ತಾರೆ. ಸ್ನೂಪಿಂಗ್ ಅಂತಂದ್ರೆ ಇಟ್ ಮೀನ್ಸ್ ಸೀಕ್ರೆಟ್ಲಿ ಲಿಸನಿಂಗ್ ಟು ಎ ಕಾನ್ವರ್ಸೇಷನ್. ಯಾರೋ ಸಂಭಾಷಣೆ ಮಾಡಬೇಕಾದ್ರೆ ಅದನ್ನು ಕದ್ದು ಕೇಳುವುದನ್ನು ನಾವು ಸ್ನೂಪಿಂಗ್ ಅಂತ ಹೇಳ್ಬೋದು. ಇಟ್ ರೆಫರ್ಸ್ ಟು ದ ಸೀಕ್ರೆಟ್ ಕ್ಯಾಪ್ಚರ್ ಅಂಡ್ ಅನಲೈಸ್ ಆಫ್ ನೆಟ್ವರ್ಕ್ ಟ್ರಾಫಿಕ್. ಕದ್ದು ಕೇಳುವಂಥದ್ದು, ಕ್ಯಾಪ್ಚರ್ ಮಾಡುವಂಥದ್ದು ಮತ್ತು ಆ ನೆಟ್ವರ್ಕ್ಲಿರುವಂಥ ಟ್ರಾಫಿಕನ್ನು ಅನಲೈಸ್ ಮಾಡೋದೇ ಸ್ನೂಪಿಂಗ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಎ ನೆಟ್ವರ್ಕ್ ಟ್ರಾಫಿಕ್ ಮಾನಿಟರಿಂಗ್ ಕೇಪಬಿಲಿಟಿ. ಇದರಲ್ಲಿ ನೆಟ್ವರ್ಕ್ ಟ್ರಾಫಿಕನ್ನು ಮಾನಿಟರ್ ಮಾಡೋ ಕೇಪಬಿಲಿಟಿ ಕೂಡ ಇರುತ್ತೆ. ದ ಹ್ಯಾಕರ್ ಟ್ಯಾಪ್ಸ್ ಆರ್ ಲಿಸನ್ಸ್ ಟು ದ ಚಾನಲ್ ಆಫ್ ಕಮ್ಯುನಿಕೇಷನ್ ಬೈ ಪಿಕಿಂಗ್ ಆಲ್ ದಿ ಟ್ರಾಫಿಕ್ ಪಾಸಿಂಗ್ ಥ್ರೂ ಇಟ್. ಎಲ್ಲ ಟ್ರಾಫಿಕ್ನಲ್ಲಿ ಬರುವಂಥ ಕಾಲ್ಸ್ಗಳನ್ನು ಟ್ಯಾಪ್ ಮಾಡಿಕೊಂಡು ಲಿಸನ್ ಕೇಳುವಂಥದ್ದು ಒಂದು ಪ್ರಕ್ರಿಯೆ ಇಲ್ಲಿ ಮಾಡ್ತಾರೆ. ಒನ್ಸ್ ದ ನೆಟ್ವರ್ಕ್ ಪ್ಯಾಕೆಟ್ಸ್ ಆರ್ ಅನಲೈಸ್ಡ್, ಬರುವಂಥ ಪ್ಯಾಕೆಟ್ ಅನಲೈಸ್ ಮಾಡಿದ್ಮೇಲೆ ಬೈ ದ ಸ್ನೂಪಿಂಗ್ ಡಿವೈಸ್ ಆರ್ ಎ ಸಾಫ್ಟ್ವೇರ್ ಇಟ್ ರೀಪ್ರೊಡ್ಯೂಸ್ ದ ಎಕ್ಸಾಕ್ಟ್ ಟ್ರಾಫಿಕ್ ಪ್ಯಾಕೆಟ್ಸ್. ಅದೇ ರೀತಿಯಾದ ಟ್ರಾಫಿಕ್ ಪ್ಯಾಕೆಟ್ಸನ್ನು ಜನರೇಟ್ ಮಾಡುತ್ತೆ, ರೀಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಪ್ಲೇಸಸ್ ದೆಮ್ ಬ್ಯಾಕ್ ಇನ್ ದ ಚಾನಲ್. ಅದೇ ರೀತಿಯಾದಂಥ ಪ್ಯಾಕೆಟ್ಸನ್ನು ಅಲ್ಲಿ ಪ್ಲೇಸ್ ಮಾಡುತ್ತೆ ಆ್ಯಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪನ್. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಪ್ಯಾಕೆಟ್ಸು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ ದ ಡೇಟಾ ದಟ್ ಈಸ್ ಬೀಯಿಂಗ್ ಸೆಂಟ್ ಟು ಓವರ್ ದ ನೆಟ್ವರ್ಕ್ ಇಟ್ಸ್ ನಾಟ್ ಎನ್ಕ್ರಿಪ್ಟೆಡ್. ಸೊ ಅಲ್ಲಿ ಹೋಗುವಂಥ ಡೇಟಾ ನೆಟ್ವರ್ಕ್ನಲ್ಲಿ ಯಾವುದೇ ಕಾರಣಕ್ಕೂ ಎನ್ಕ್ರಿಪ್ಟ್ ಆಗಿ ಇರೋದಿಲ್ಲ. ಇಟ್ ಈಸ್ ವಲ್ನರಬಲ್ ಟು ಸ್ನೂಪಿಂಗ್. ಸೊ ಸ್ನೂಪಿಂಗ್ ಮಾಡುವ ಸಂದರ್ಭಕ್ಕೆ ಇದು ವಲ್ನರಬಲ್ ಆಗಿ ಮಾಡಬಹುದಾಗುತ್ತೆ ಆ್ಯಂಡ್ ಎವೆನ್ಚುಲಿ ಮೇ ಕಾಸ್ ಅ ಸೀರಿಯಸ್ ಡ್ಯಾಮೇಜ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಇನ್ಫಾರ್ಮೇಷನ್. ಯಾವ ರೀತಿಯಾದ ಇನ್ಫಾರ್ಮೇಷನ್ ಲೀಕ್ ಆಗ್ತಿದೆ ಅನ್ನೋದ್ರ ಮೇಲೆ ಇದು ಡ್ಯಾಮೇಜ್ ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಇಟ್ ಈಸ್ ನಾಟ್ ಆಲ್ವೇಸ್ ಆ್ಯನ್ ಅಟ್ಯಾಕ್. ಇದು ಯಾವುದೇ ಕಾರಣಕ್ಕೂ ಅಟ್ಯಾಕ್ ಆಗಿ ಕಾಣೋದಿಲ್ಲ. ಅಟ್ ಟೈಮ್ಸ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಬೈ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಫಾರ್ ಟ್ರಬಲ್ ಶೂಟಿಂಗ್. ಸೊ ಕೆಲವೊಂದು ಬಾರಿ ಈವನ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಕೂಡ ಈ ರೀತಿಯಾಗಿ ಮಾಡುವಂಥ ಚಾನ್ಸಸ್ ಇದೆ, ಏಕೆಂದರೆ ಫಾರ್ ಟ್ರಬಲ್ ಶೂಟಿಂಗ್. ಸೊ ಅಲ್ಲಿ ಬಂದಿರತಕ್ಕಂಥ ಒಂದಷ್ಟು ಟ್ರಬಲನ್ನು ಶೂಟ್ ಮಾಡೋದು ಆಗಿರುತ್ತೆ ಫಾರ್ ವೇರಿಯಸ್ ನೆಟ್ವರ್ಕ್ ಇಶ್ಯೂಸ್. ಸೊ ಇದನ್ನು ನಾವು ಸ್ನಿಫಿಂಗ್ ಅಂತ ಹೇಳ್ತೀವಿ. ಸೊ ನೆಟ್ವರ್ಕ್ನಲ್ಲಿ ಬಂದಿರತಕ್ಕಂಥ ಒಂದಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಮೆಥಡ್ ಲೈಕ್ ಸ್ನೂಪಿಂಗನ್ನು ಮಾಡ್ತಾರೆ. ಸೊ ಅಂತ ಜಸ್ಟ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಇನ್ ದ ನೆಟ್ವರ್ಕ್. ಇದನ್ನು ನಾವು ಸ್ನಿಫಿಂಗ್ ಅಂತ ಹೇಳ್ತೀವಿ. ಇಟ್ ಆ್ಯಕ್ಟ್ಸ್ ಆಸ್ ಅ ನೆಟ್ವರ್ಕ್ ಟ್ರಾಫಿಕ್ ಅನಲೈಸರ್. ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದರೆ ನೆಟ್ವರ್ಕ್ ಟ್ರಾಫಿಕ್ ಅನಲೈಸರ್ ಥರ ವರ್ಕ್ ಆಗುತ್ತೆ. ನೆಟ್ವರ್ಕ್ ಹಬ್ಸ್ ಮತ್ತು ಸ್ವಿಚಸ್ ಹ್ಯಾವ್ ದ ಸ್ಪ್ಯಾನ್ ಅಂದರೆ ಸ್ನಿಫರ್ ಪೋರ್ಟ್ ಅನಲೈಸರ್ ಫಂಕ್ಷನ್ ಫಾರ್ ಸ್ನೂಪಿಂಗ್. ಸೊ ಈವ್ಸ್ ಡ್ರಾಪಿಂಗ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಲಿಟ್ರಲ್ ಪ್ರಾಕ್ಟೀಸ್ ಆಫ್ ಸೀಕ್ರೆಟ್ಲಿ ಲಿಸನಿಂಗ್ ಟು ದ ಕಾನ್ವರ್ಸೇಷನ್. ಇದನ್ನು ಸೀಕ್ರೆಟ್ ಆಗಿ ಬೇರೆಯವರು ಮಾತಾಡೋದನ್ನು, ಜನಗಳು ಮಾತಾಡೋದನ್ನು ಕೇಳಿಸ್ಕೊಳ್ಳೋದನ್ನು ನಾವು ಈವ್ಸ್ ಡ್ರಾಪಿಂಗ್ ಅಂತಲೂ ಕೂಡ ಹೇಳ್ತಾರೆ. ಬೈ ಸ್ಟ್ಯಾಂಡಿಂಗ್ ಅಂಡರ್ ದ ಈವ್ಸ್ ಆಫ್ ಎ ಹೌಸ್. ಎಲ್ಲೋ ಒಂದು ಕಾಣದ ಮರೆಯಲ್ಲಿ ಕೂತ್ಕೊಂಡು ಅಲ್ಲಿ ನಾವು ಒಂದು ಸಂಭಾಷಣೆಯನ್ನು ಕೇಳೋದೇ ಈವ್ಸ್ ಡ್ರಾಪಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಆನ್ ಅನ್ಆಥರೈಸ್ಡ್ ರಿಯಲ್ ಟೈಮ್ ಇಂಟರ್ಸೆಪ್ಷನ್ ಆರ್ ಮಾನಿಟರಿಂಗ್ ಆಫ್ ಪ್ರೈವೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ಟು ಎಂಟಿಟೀಸ್. ಸೊ ಇದು ಹೇಗಪ್ಪ ಅಂತಂದರೆ ಅನ್ಆಥರೈಸ್ಡ್ ಆಗಿದ್ದಕ್ಕಂಥ ರಿಯಲ್ ಟೈಮ್ ಇಂಟರ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಮಧ್ಯಭಾಗದಲ್ಲಿ ಬರುವಂಥದ್ದು, ಇಂಟರ್ಮೀಡಿಯೇಟ್ ಆಗಿ ಬರುವಂಥದ್ದು. ಸೊ ಅದನ್ನು ನಾವು ಈವ್ಸ್ ಡ್ರಾಪಿಂಗ್ ಅಂತ ಹೇಳ್ತೀವಿ. ದ ಟಾರ್ಗೆಟ್ಸ್ ಆರ್ ಯೂಶಲಿ ದ ಪ್ರೈವೇಟ್ ಕಮ್ಯುನಿಕೇಷನ್ ಚಾನಲ್. ಇಲ್ಲಿ ಖಾಸಗಿ ಚಾನಲ್ ಅಥವಾ ಖಾಸಗಿ ಕಮ್ಯುನಿಕೇಷನ್ ನಡೆಯುವಂಥ ಸಂದರ್ಭಗಳಲ್ಲಿ ಆಗುವಂಥ ಒಂದು ಟಾರ್ಗೆಟ್ಸ್ ಅಂತ ಹೇಳ್ತೀವಿ. ಫೋನ್ ಕಾಲ್ಸ್ ಆಗಿರ್ಬೋದು, VoIP, ಇನ್ಸ್ಟೆಂಟ್ ಮೆಸೇಜ್ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ಫ್ಯಾಕ್ಸ್ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈವ್ಸ್ ಡ್ರಾಪಿಂಗ್ ಆಗಿರ್ತದೆ. ಸೊ ಇಟ್ ವಾಸ್ ಪರ್ಫಾರ್ಮ್ಡ್ ಆನ್ ದ ಕನ್ವೆನ್ಷನಲ್ ಟೆಲಿಫೋನ್ ಲೈನ್ ಆ್ಯಂಡ್ ವಾಸ್ ನೋನ್ ಆಸ್ ಎ ವೈರ್ ಟ್ಯಾಪಿಂಗ್. ಸೊ ಥ್ರೂ ಫೋನ್ ಕಾಲ್ಸ್ ಅಥವಾ ಥ್ರೂ ಟೆಲಿಫೋನ್ಸ್ಗಳ ನಡುವೆ ಬರುವಂಥ ಒಂದು ಅಟ್ಯಾಕ್ಸ್ ಆಗಿರೋದ್ರಿಂದ ಇದನ್ನು ನಾವು ವೈರ್ ಟ್ಯಾಪಿಂಗ್ ಅಂತ ಹೇಳ್ತೀವಿ. ಡಿಜಿಟಲ್ ಡಿವೈಸಸ್ ಲೈಕ್ ಲ್ಯಾಪ್ಟಾಪ್ ಆ್ಯಂಡ್ ಸೆಲ್ ಫೋನ್ಸ್ ದಟ್ ಹ್ಯಾವ್ ಎ ಬಿಲ್ಟ್ ಇನ್ ಮೈಕ್ರೋಫೋನ್ ಆರ್ ಕ್ಯಾಮ್ರಾ ಕ್ಯಾನ್ ಬಿ ಈಸಿಲಿ ಹ್ಯಾಕ್ಡ್ ಆ್ಯಂಡ್ ಈವ್ಸ್ಡ್ರಾಪ್ಡ್ ಯೂಸಿಂಗ್ ರೂಟ್ ಕಿಟ್ ಮಾಲ್ವೇರ್. ಸೊ ಲ್ಯಾಪ್ಟಾಪ್ಗಳಲ್ಲಿ ಆಗಿರ್ಬೋದು, ಮೈಕ್ರೋಫೋನ್ಗಳು ಮತ್ತು ಕ್ಯಾಮ್ರಾ ಬಿಲ್ಟ್ ಇನ್ ಆಗಿ ಬಂದಿರುತ್ತೆ. ಸೊ ಇವುಗಳ ಸಹಾಯದಿಂದ ಈಸಿಯಾಗಿ ಹ್ಯಾಕ್ ಮಾಡಬಹುದು. ಹಾಗೆ ಈ ಒಂದು ಈವ್ಸ್ಡ್ರಾಪನ್ನು ಮಾಡಬೇಕು ಅಂತಂದರೆ ದೇ ಕ್ಯಾನ್ ಯೂಸ್ ರೂಟ್ ಕಿಟ್ ಮಾಲ್ವೇರ್ ಬಳಸ್ಕೊಂಡು ಈವ್ಸ್ಡ್ರಾಪಿಂಗ್ ಮಾಡ್ಬೋದು. ಹೀಗೆ ಇಲ್ಲಿ ಇರುವಂಥ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಲೆಸನ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ನ ನಾವೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾಗಿದೆ. ಸೊ ಇಲ್ಲಿ ಬರುವಂಥ ಟ್ರೂಮಸ್ ಕ್ವೆಶನ್ಗಳನ್ನ ಇನ್ ಡೀಟೇಲ್ ಆಗಿ ನೀವು ಕಲಿತಾ ಹೋದರೆ ಖಂಡಿತ ಎಕ್ಸಾಮಿನೇಷನ್ಗೆ ಬಹಳ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ನೆಟ್ವರ್ಕ್ ಫೈರ್ ವಾಲ್, ದೆನ್ ಹೋಸ್ಟ್ ಬೇಸ್ಡ್ ಫೈರ್ ವಾಲ್, ಕಂಪೇರ್ HTTP and HTTPS. ಸೊ
ಸೊ ರಿಸ್ಕ್ ಅಸೋಸಿಯೇಟ್ ವಿತ್ HTTP, ವಾಟ್ ಇಸ್ ಫೈರ್ವಾಲ್, ಮೆನ್ಷನ್ ಇಟ್ಸ್ ಟೈಪ್ಸ್. ಸೊ ಹೀಗೆಲ್ಲ ಕ್ವಶನ್ಸ್ ಬರುತ್ತೆ. ಆ್ಯಂಡ್ 3 ಮಾರ್ಕ್ಸ್ನಲ್ಲಿ ವೈರಸ್, ವಾರ್ಮ್ಸ್, ರ್ಯಾನ್ಸಮ್ವೇರ್, ಟ್ರೋಜನ್, ಸ್ಪೈವೇರ್, ಆಡ್ವೇರ್, again different modes of malware, then 3 signs of malware for infection, then 3 preventive measures and the methods of malware. ಹೀಗೆ ಅಗೇನ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ರೀತಿ ಕೇಳಬಹುದು. ಸೊ ಪ್ರತಿಯೊಂದು ಕೂಡ ಆನ್ಸರ್ನ ಹುಡುಕಿಕೊಂಡು ತಾವು ಪ್ರಿಪೇರ್ ಆಗಿದೆ ಆದಲ್ಲಿ ಖಂಡಿತ ಸೊ ಈ ಒಂದು ಎಕ್ಸಾಮಿನೇಷನ್ಗೆ ಬಹಳ ಅನುಕೂಲ ಆಗುತ್ತೆ. ಸೊ ಈ ಎಕ್ಸ್ಪ್ಲನೇಷನಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಏನಾದರೂ ಅನಿಸಿದ್ದಲ್ಲಿ ಸೊ ಕಮೆಂಟ್ಗಳನ್ನು ಹಾಕಿ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಚಾಪ್ಟರ್ 11 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್, ಚಾಪ್ಟರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದಲ್ಲಿ, ಏನಾದರೂ ಕ್ಲಿಯರಿಟಿ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಕಮೆಂಟ್ಗಳನ್ನು ಹಾಕಿ ತಾವು ಕ್ಲಾರಿಟಿಯನ್ನು ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.